ನಮಸ್ಕಾರ ವೀಕ್ಷಕರೇ. ಹಿಂದೆ ಸೂರ್ಯ ಮುಳುಗ್ತಾ ಇರುವಂಥ ಆ ಒಂದು ಪ್ರಕಾಶಮಾನವಾದ ಬೆಳಕು ಆಶೀರ್ವಾದದ ರೀತಿ ಅನ್ನಿಸ್ತಾ ಇದೆ. ಸೊ ಇವತ್ತಿನ ವಿಷಯ ನನಗೆ ತುಂಬ ಮನಸ್ಸಿಗೆ ಖುಷಿ ಕೊಡುವಂಥದ್ದು. ಧ್ಯಾನದಲ್ಲಿ ಯಾವ ಥರದ್ದೊಂದು ಆಹ್ಲಾದಕರ ಅನುಭವಗಳನ್ನು ನಾವು ಪಡಿಬಹುದು ಅನ್ನೋದ್ರ ಬಗ್ಗೆ. ಇದ್ರ ಬಗ್ಗೆ ನಾವು ಎಷ್ಟು ಗಂಟೆಗಳ ಕಾಲ ಮಾತಾಡಿದ್ರೂ ಕೂಡ ಸಾಕಾಗಲ್ಲ ಅನಿಸುತ್ತೆ ನನಗೆ. ಬಿಕಾಸ್ ಅಷ್ಟು ವಾಸ್ಟ್ ಸಬ್ಜೆಕ್ಟ್ ಇದು. ಆ್ಯಂಡ್ ಈ ನಿಟ್ಟಿನಲ್ಲಿ ನಾನು ಆಲ್ಮೋಸ್ಟ್ ನನ್ನ ಪ್ರತಿಯೊಂದು ಸಂದರ್ಶನದಲ್ಲೂ ದೈಹಿಕವಾಗಲಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ, ಯಾವ ರೀತಿಯೆಲ್ಲ ವೈಜ್ಞಾನಿಕವಾಗಿ ಇದರಿಂದ ಲಾಭಗಳನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂದರ್ಶನಗಳಲ್ಲಿ ಹೇಳಿದ್ದೀನಿ. ಸೊ ಮೊದಲು ದೈಹಿಕವಾಗಿ ಏನು ಲಾಭಗಳನ್ನು ಒಬ್ಬ ಮನುಷ್ಯ ಧ್ಯಾನದಲ್ಲಿ ಪಡಿಬೋದು ಅನ್ನೋದನ್ನು ಒಂದು 2 ಉದಾಹರಣೆಗಳನ್ನು ಕೊಟ್ಟು ನಾನು ಮುಂದಕ್ಕೆ ಆಧ್ಯಾತ್ಮಿಕವಾಗಿ ಏನೆಲ್ಲ ಸುಂದರವಾದ ಅನುಭವಗಳನ್ನು ಪಡಿಬೋದು ಅಂತ ಹೇಳ್ತೀನಿ. ಸೊ ಸೈಂಟಿಫಿಕಲಿ ನಾನು ಆಗಲೇ ಹೇಳಿದಾಗೆ ಸಾಕಷ್ಟು ಅನ್ಲಿಮಿಟೆಡ್ ರಿಸರ್ಚ್ ಧ್ಯಾನದ ಮೇಲೆ ಇದೆ. ಅದನ್ನು ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದನ್ನು ಗೂಗಲ್ ಮಾಡಿದ್ರೂ ನಮಗೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಅಥವಾ ಧ್ಯಾನ ಈ ಹಿಂದೆ ಮಾಡಿರೋರ ಅನುಭವವನ್ನು ಕೇಳಿದ್ರೂ ಕೂಡ ಗೊತ್ತಾಗುತ್ತೆ. ಸೊ ನಾನು ಆಗಲೇ ಹೇಳಿದೆ, ಸೂರ್ಯನ ಸುಂದರವಾದ ಕಿರಣಗಳು ಹಿಂದೆ ಮುಳುಗ್ತಾ ಇರೋದು ಗಮನಕ್ಕೆ ಬರ್ತಾ ಇದೆ ಕ್ಯಾಮ್ರಲ್ಲಿ, ವಿಚ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಮೊಟ್ಟ ಮೊದಲನೇದಾಗಿ ದೈಹಿಕವಾಗಿ ನಾವು ಗಮನಿಸೋದಾದರೆ ಸಾಕಷ್ಟು ಡಿವೋಟೆಡ್ ರಿಸರ್ಚಸ್ ಇದೆ, ಸ್ಟಡಿ ಇದೆ. ನನ್ನ ವೈಯಕ್ತಿಕ ಜೀವನದಲ್ಲೂ ನಾನು ಚಿಕ್ಕ ವಯಸ್ಸಲ್ಲಿ ಯೋಗ ಟೀಚರ್ ಏನೋ ಹೇಳ್ತಾ ಇದ್ರು ಅಂತ ಟೈಮ್ ಪಾಸ್ಗೆ ಅಂತ ಮಾಡ್ತಾ ಇದ್ದಿದ್ದು, ಅಥವಾ ಕಂಪಲ್ಸರಿ ಅಂತ ಮಾಡ್ತಾ ಇದ್ದಿದ್ದು. ಆಮೇಲೆ ಅದರಲ್ಲಿ ಏನೋ ಒಂದು ಮನಸ್ಸಿಗೆ ಶಾಂತಿ ಸಿಗೋದ್ರಿಂದ ಒಂದು ಡಿವೋಷನ್ ರೀತಿಯಲ್ಲಿ ಮಾಡಿದ್ದು. ಅದಾದಮೇಲೆ ಅದಕ್ಕೆ ಡೆಡಿಕೇಟೆಡ್ ಆದ ಸಮಯವನ್ನು ಅದಕ್ಕೆ ಎತ್ತಿಟ್ಟು ರಿಸರ್ಚ್ ರೀತಿಯಲ್ಲಿ ಮಾಡಿದ್ದು. ಅಥವಾ ಒಂದು ಹೈಯರ್ ಲೆವೆಲ್ ಆಫ್ ಡಿವೋಷನಲ್ಲಿ ಕ್ಲೈಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಅವರ ಒಂದು ಸಮಸ್ಯೆಗಳಿಗೆ ಅನುಗುಣವಾಗಿ ಧ್ಯಾನ ಕ್ರಿಯೆಗಳನ್ನು ವೈಯಕ್ತಿಕವಾಗಿ ನಾನೇ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾಗಲಿ ಅಥವಾ ಬೇರೆಯವ್ರಿಗೆ ಹೇಳ್ಕೊಡ್ತಿದ್ದಾಗಲಿ ಮಾಡಿದ್ದು. ಈ ಎಲ್ಲವನ್ನು ಕಂಡೆನ್ಸ್ ಮಾಡಿ ಎಷ್ಟು ಚಿಕ್ಕದಾಗಿ ಹೇಳೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಚರ್ಚೆ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊಟ್ಟ ಮೊದಲನೆಯ ಇಂಪಾರ್ಟೆಂಟ್ ಸ್ಟಡಿ ಏನು ಅಂದರೆ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ. ಯಾವ ಒಬ್ಬ ಮನುಷ್ಯ ಧ್ಯಾನಕ್ಕೆ ಅಂತ ಸ್ವಲ್ಪ ಸಮಯ ಎತ್ತಿರ್ತಾರೋ, ಇಲ್ಲಿ ಧ್ಯಾನ ಅಂದ ತಕ್ಷಣ ನಾವು ಎಲ್ಲೋ ಒಂಥರ ಮೆಸ್ಮರೈಸ್ ಆಗಿಬಿಡ್ಬೇಕು, ಜ್ಞಾನ ತಪ್ಪಿಡ್ಬೇಕು, ಏನೂ ಕೇಳಿಸ್ದೇ ಇರೋ ಥರ ಮೈಂಡ್ ಸ್ವಿಚ್ ಆಫ್ ಆಗೋ ಲೆವೆಲ್ಗೆ ಹೋಗಬೇಕು ಅನ್ನೋದಲ್ಲ. ನಮಗೆ ನಾವು ಒಂದು ಸ್ವಲ್ಪ ಟೈಮ್ ಎತ್ತಿಟ್ಕೊಳ್ಳೋದು, ಗಿವಿಂಗ್ ಮೀ ಟೈಮ್, ನಮಗೆ ನಾವು ಒಂದು ಸ್ವಲ್ಪ ಸಮಯ ಎತ್ತಿಟ್ಕೊಡುವಂತಹ ಮತ್ತು ಒಂದು ಮೈಂಡ್ಫುಲ್ನೆಸ್, ಪ್ರೆಸೆಂಟ್ ಕಾನ್ಷಿಯಸ್ನೆಸ್, ವಾಸ್ತವದಲ್ಲಿ ಯಾವುದೇ ಬೇರೆ ಆಲೋಚನೆಗಳ ಒಂದು ಜಂಜಾಟಗಳಿಲ್ಲದೆ ಆರಾಮವಾಗಿ ನಮ್ಮ ಒಂದು ಮನಸ್ಸು, ದೇಹ ಮತ್ತು ನಮ್ಮ ಭಾವನೆ, ಆಲೋಚನೆ ಎಲ್ಲವೂ ಒಂದಾಗಿ ಆ ಏಕಾಗ್ರತೆಯಿಂದ ಸಮಾಧಾನ ಚಿತ್ತರಾಗಿ ಕೂರುವಂತಹ ಒಂದು ಸುಸಂದರ್ಭ ಅಂತ ಕರಿಬಹುದು. ಸೊ ಅದಕ್ಕೆ ನಾನು ಯಾವಾಗಲೂ ನನ್ನ ಕ್ಲೈಂಟ್ಸ್ ಹತ್ರ ಹೇಳ್ತಾ ಇರ್ತೀನಿ, 3 ಹಂತದಲ್ಲಿ ಇದು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಒಂದು, ಕೆಲವ್ರಿಗೆ ಒಳ್ಳೊಳ್ಳೆ ಕಲ್ಪನೆಯ ರೀತಿ ಇದು ಗೋಚರ ಆಗ್ಬೋದು. ಕೆಲವ್ರಿಗೆ ಒಂದು ಭಾವನೆ, ಆಹ್ಲಾದಕರ ಭಾವನೆ, ಅಥವಾ ಹಾಯ್ ಅನ್ನಿಸ್ತು, ರಿಲ್ಯಾಕ್ಸ್ಡ್ ಅನ್ನಿಸ್ತು, ಪೀಸ್ಫುಲ್ ಅನ್ನಿಸ್ತು ಅಂತ ಅನ್ನಿಸ್ಬೋದು. ಇನ್ನು ಕೆಲವ್ರಿಗೆ ಇವೆರಡೂ ಕೂಡ ಅನಿಸೋದಿಲ್ಲ. ರಿಪಿಟೇಟಿವ್ ಆಗಿ ಮಾಡ್ತಾ ಮಾಡ್ತಾ ರೂಢಿಗೆ ಇದನ್ನು ಅಳವಡಿಸ್ಕೊಂಡು ಅದರ ಲಾಭವನ್ನು ದೇಹ ಮನಸ್ಸು ಪಡ್ಕೊಳ್ಳುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ. ಇದು ರಿಸರ್ಚ್ಡ್ ಕೂಡ. ದಟ್ ಯಾವಾಗ ಒಬ್ಬ ಮನುಷ್ಯ ತನ್ನ ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೋ, ಅಥವಾ ಬೇರೆಲ್ಲ ಆ ಡ್ಯುಯಲ್ ಮೈಂಡೆಡ್ನೆಸ್ ಅಥವಾ ದ್ವಂದ್ವದಿಂದ ಹೊರತುಪಡಿಸಿ ಒಂದು ಭಾವನಾತ್ಮಕವಾಗೂ ಆಧ್ಯಾತ್ಮಿಕವಾಗೂ ಸಮಾಧಾನಕರವಾದಂಥ ಮನಸ್ಥಿತಿಗೆ ಹೋಗೋ ಪ್ರಯತ್ನವನ್ನು ಮಾಡ್ತಾರೋ, ಮೊಟ್ಟ ಮೊದಲನೇದಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಬೆಟರ್ ಆಗುತ್ತೆ. ಆ್ಯಂಡ್ ಯಾವಾಗ ಸೆಲ್ಫ್ ಹೀಲಿಂಗ್ ಎಬಿಲಿಟಿ ಅಂದರೆ ನಮ್ಮ ಸಮಸ್ಯೆಯನ್ನು ವಾಸಿ ಮಾಡಿಕೊಳ್ಳುವಂತಹ ಆಲ್ರೆಡಿ ಏನು ಮೆಕ್ಯಾನಿಸಮ್ ಇದೆ ಅದು ಗಟ್ಟಿ ಆಗುತ್ತೋ, ಆಗ ಯಾವುದೇ ಕಾಯಿಲೆಯನ್ನು ವಾಸಿಪಡಿಸೋಕ್ಕೆ ಸಾಧ್ಯ ಆಗುತ್ತೆ. ಇದು ಆಲ್ಮೋಸ್ಟ್ ನಾನು ಸಾಕಷ್ಟು ಸತಿ ಹೇಳಿದ್ದೀನಿ. ಸೊ ಇನ್ನೊಂದು ತುಂಬ ಆಶ್ಚರ್ಯಕರ ವಿಚಾರ, ಅಥವಾ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದು, ಪೇನ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಒಬ್ಬ ಮನುಷ್ಯ ತನಗೆ ತಾನೇ ಸಮಯ ಕೊಡೋದ್ರಿಂದ ಸಾಧ್ಯ ಆಗುತ್ತೆ. ಅಂದರೆ ಈಗ ಯಾವುದಾದ್ರೂ ಪೇನ್ ಆಗಿರ್ಬೋದು, ಅದು ಪೋಸ್ಟ್ ಆಪ್ರೇಷನ್ ಪೇನ್ ಇರ್ಬೋದು, ಆಕ್ಸಿಡೆಂಟ್ ಆದಮೇಲೆ ಆಗಿರೋ ಪೇನ್ ಇರ್ಬೋದು, ಅಥವಾ ಒಂದು ಹೆಣ್ಮಗುಗೆ ಹೆರಿಗೆ ಆದಮೇಲೆ ಬರುವ ನೋವುಗಳಿರಬಹುದು ಇತ್ಯಾದಿ, ಮತ್ತೊಂದು ಇನ್ನೊಂದು. ಸೊ ಯಾವುದೋ ಒಂದು ಇಂಜುರಿಯಿಂದ ಹಿಡಿದು, ಅಥವಾ ನನ್ನ ಬೆನ್ಮೂಳೆ ಸೌದಿದೆ ಅನ್ನೋ ಥರನೋ, ಅಥವಾ ಮಂಡಿ ಕಾಲು ಸೌದಿದೆ ಅನ್ನೋದು ಯಾವುದಾದ್ರೂ ಆಗಿರ್ಬೋದು, ಕುತ್ತಿಗೆದು ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಈ ನೋವನ್ನು ಬೇರ್ ಮಾಡುವ ಕೆಪಾಸಿಟಿಯನ್ನು ಕೂಡ ಅದು ಹೆಚ್ಚಿಗೆ ಮಾಡುತ್ತೆ ಅನ್ನೋದು ರಿಸರ್ಚ್ ಪ್ರೂವನ್. ನಾನು ಹೇಳೋ ಪಾಯಿಂಟ್ಸ್ ಎಲ್ಲವೂ ಸಾಕಷ್ಟು ಜನ ಪ್ರಪಂಚದಾದ್ಯಂತ ರಿಸರ್ಚ್ ಮಾಡಿರೋ ವಿಚಾರನೇ. ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಜಸ್ಟ್ ವರ್ಡ್ ಆಫ್ ಮೌತಿಂದ ಪಾಸ್ ಆಗಿರೋದಲ್ಲ.
ಬಟ್ ರಿಸರ್ಚ್ ಬೇಸ್. ಆ್ಯಂಡ್ ಅಷ್ಟೇ ಅಲ್ಲ, ಇವತ್ತು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳ್ತೀನಿ. ಇನ್ಫ್ಲಮೇಷನ್ ಅಂದರೆ ಊತ. ಈಗ ಏನಾದರೂ ಹೊಡ್ಕೊಂಡ್ವಿ ಅಥವಾ ಇಂಜುರಿ ಆಯಿತು ಅಂದರೆ ಫಸ್ಟು ನಾವು ಗಮನಿಸ್ತೀವಿ ಅಲ್ಲಿ ಒಂದು ಇನ್ಫ್ಲಮೇಷನ್ ಅಥವಾ ಊತ ಕ್ರಿಯೇಟ್ ಆಗುತ್ತೆ. ಅದು ಬೇಕು ಏನೋ ಆ ಒಂದು ದುಸ್ಥಿತಿ ಏನು ದೇಹಕ್ಕೆ ಬಂದಿರುತ್ತೆ ಅಥವಾ ಒಂದು ಇಂಜುರಿ ಆಗಿರುತ್ತೆ ಅದನ್ನು ಹೀಲ್ ಮಾಡೋಕ್ಕೆ. ಬಟ್ ಹಲವಾರು ಸತಿ ಆ ಇನ್ಫ್ಲಮೇಷನ್ ಅವಶ್ಯಕತೆಗಿಂತ ಜಾಸ್ತಿ ಆಗ್ತಾನೇ ಇರುತ್ತೆ, ಹೆಚ್ಚಿಗೆ ಆಗ್ತಾನೇ ಇರುತ್ತೆ. ಸೊ ಈ ಊತ ಅಥವಾ ಇನ್ಫ್ಲಮೇಷನ್ ಒಂದು ಹಂತಕ್ಕಿಂತ ಜಾಸ್ತಿ ಆದಾಗ ಕ್ರಾನಿಕ್ ಡಿಸೀಸಸ್ ಅಥವಾ ಬೇರೆ ಬೇರೆ ವಿಚಿತ್ರವಾದ ಕಾಯಿಲೆಗಳು ಕ್ರಿಯೇಟ್ ಆಗುತ್ತೆ. ಅದು ಕ್ಯಾನ್ಸರಿಂದ ಹಿಡಿದು ಟ್ಯೂಮರ್ವರೆಗೂ, ಅಥವಾ ನಮ್ಮ ದೇಹದಲ್ಲಿ ನೀವು ನೋಡಿ ಊತದಿಂದ ಬರುವ ಎಷ್ಟೋ ಕಾಯಿಲೆಗಳಿವೆ, ದೊಡ್ಡ ಕ್ರಾನಿಕ್ ಡಿಸೀಸಸ್. ಸೊ ಈ ಇನ್ಫ್ಲಮೇಷನ್ ಎಷ್ಟೋ ಜನರಲ್ಲಿ ಕಂಟ್ರೋಲಿಗೆ ಬರಲ್ಲ, ದೊಡ್ಡದಾಗ್ತಾನೆ ಇರುತ್ತೆ, ದಪ್ಪ ಆಗ್ತಾನೆ ಇರುತ್ತೆ. ಇದು ಧ್ಯಾನದಿಂದ ತುಂಬ ದೊಡ್ಡ ಪ್ರಮಾಣದಲ್ಲಿ ಕಂಟ್ರೋಲ್ಗೆ ಅಥವಾ ನಿಯಂತ್ರಣಕ್ಕೆ ಸಿಗತ್ತೆ. ಅದ್ಭುತವಾದ ಚಿಕಿತ್ಸೆ ಇದರಿಂದ ಸಾಧ್ಯ ಆಗುತ್ತೆ ಅನ್ನೋದು ರಿಸರ್ಚ್ ಪ್ರೂವನ್. ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ಥರದ ರಿಸರ್ಚ್ ಇದೆ. ಒಂದು ಮಾಹಿತಿಯನ್ನು ಕೊಡ್ತೀನಿ, ನೀವು ವೆರಿಫೈ ಕೂಡ ಮಾಡ್ಕೊಳ್ಬಹುದು. ಡಾಕ್ಟರ್ ಡೇವಿಡ್ ಕ್ರೆಸ್ವೆಲ್ ಅನ್ನೋರು ಕಾರ್ನಿಗೆ ಮೆಲನ್ ಯೂನಿವರ್ಸಿಟಿಯಲ್ಲಿ ಒಂದು ರಿಸರ್ಚನ್ನು ಮಾಡ್ತಾರೆ. ಅವರ ರಿಸರ್ಚ್ ಆರ್ಟಿಕಲ್ ಜರ್ನಲ್ ಆಫ್ ಬಯಾಲಜಿಕಲ್ ಸೈಕ್ಯಾಟ್ರಿಯಲ್ಲಿ ಪಬ್ಲಿಷ್ ಕೂಡ ಆಗುತ್ತೆ. ಇದು ಜನವರಿಯಲ್ಲಿ, ಲಾಸ್ಟ್ ಇಯರ್ ಜನವರಿಯಲ್ಲಿ ಪಬ್ಲಿಷ್ ಆದಂತಹ ಒಂದು ಆರ್ಟಿಕಲ್. ಇದರಲ್ಲಿ ಅವರ ಒಂದು ರಿಸರ್ಚ್ ಬಗ್ಗೆ ಬರೀತಾರೆ. ಅವರು ಏನಪ್ಪ ಸಂಶೋಧನೆ ಮಾಡೋದು ಅಂದರೆ 36 ಜನ ಒಂದು ಅಡಲ್ಟ್ಸ್ ಅಂದರೆ ಜಾಬ್ ಹುಡುಕುವಂಥ ಜಾಬ್ ಸೀಕರ್ಸ್, ಕೆಲಸ ಸಿಗಬೇಕು ಅನ್ನೋರು, ಇನ್ನೂ ಸಿಗಬೇಕು ಅಂತ ಒತ್ತಡದಲ್ಲಿ ಇರ್ತಾರಲ್ಲ, ಅವ್ರನ್ನ ಯಾಕೆ ಚೂಸ್ ಮಾಡಿದ್ರು ಅಂದರೆ ಅವ್ರಿಗೆ ಒತ್ತಡ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಈಸಿಯಾಗಿ ಗೆಸ್ ಮಾಡ್ಬೋದು, ಅವ್ರು ಎಲ್ಲರಲ್ಲೂ ಒತ್ತಡ ಇದ್ದೇ ಇರುತ್ತೆ, ನನಗೆ ಕೆಲಸ ಸಿಗಬೇಕು ಅಂತ. ಸೊ ಅಂಥ ಒಂದು 35-36 ಜನ ಹುಡುಗರನ್ನ ಅಥವಾ ಅಡಲ್ಟ್ಸನ್ನು ತೊಗೊಂಡು ಅವ್ರನ್ನ 2 ಗ್ರೂಪ್ ಆಗಿ ವಿಂಗಡ ಮಾಡಿ ಒಂದು ಗುಂಪಿನವ್ರಿಗೆ ಸುಮಾರು 4 ತಿಂಗಳ ಕಾಲ ಸುಲಭವಾದ ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಅಂದರೆ ಒಂದು ಸಂದರ್ಭದಲ್ಲಿ ಏಕಾಗ್ರತೆ ಚಿತ್ತರಿಂದ ಒಂದು ವಿಚಾರವನ್ನು ಭಾವನಾತ್ಮಕವಾಗಿ ಬದಲಾವಣೆ ಮಾಡ್ಕೊಳ್ಳೋದು ಅಥವಾ ಪರಿವರ್ತನೆ ಮಾಡ್ಕೊಳ್ಳೋದು, ಒಂದು ಆಲೋಚನೆಯನ್ನು ಪರಿವರ್ತನೆ ಮಾಡ್ಕೊಳ್ಳೋದು, ಅಥವಾ ಒಂದು ಸುಂದರವಾದ ಸ್ಥಿತಿಯಲ್ಲಿ ಕೂರುವಂತಹ ಒಂದು ಸುಂದರವಾದ ಧ್ಯಾನ ಕ್ರಿಯೆಯನ್ನು ಅವರಿಗೆ ಗೈಡ್ ಮಾಡ್ತಾರೆ. ಇನ್ನೊಂದು ಗುಂಪಿನವ್ರಿಗೆ ಈ ರೀತಿ ಯಾವುದೇ ಟ್ರೈನಿಂಗ್ನ ಕೊಡೋದಿಲ್ಲ. ಅವ್ರ ಪಾಡಿಗೆ ಅವರು ಅವ್ರ ಜಾಬ್ ಸೀಕ್ ಮಾಡ್ತಿರ್ತಾರೆ, ಅವ್ರನ್ನ ಮಾನಿಟರ್ ಮಾಡ್ತಾರೆ. ಸೊ ಅದಕ್ಕೆ 2 ರೀತಿಯಲ್ಲಿ ಅವರು ಮಾನಿಟರ್ ಮಾಡ್ತಾರೆ ಅವರ ಔಟ್ಕಮ್ಮನ್ನು, ಯಾವ ಥರ ನಡೀತಾ ಇದೆ ಅಂತ. ಸೊ ಸುಮಾರು 4 ತಿಂಗಳಾದಮೇಲೆ ಒಂದು ಬ್ರೈನ್ ಸ್ಕ್ಯಾನ್ ಮಾಡಿರ್ತಾರೆ, ಪ್ರೀ ಆ್ಯಂಡ್ ಪೋಸ್ಟ್. ಅಂದರೆ ಈ ರಿಸರ್ಚ್ ಮಾಡೋಕ್ಕಿಂತ ಮುಂಚೆ ಅವ್ರದ್ದು ಬ್ರೈನ್ ಸ್ಕ್ಯಾನ್ ಮತ್ತು ಬ್ಲಡ್ ಸ್ಯಾಂಪಲ್ ತೊಗೊಂಡಿರ್ತಾರೆ. ಮಾಡಾದಮೇಲೆ 4 ತಿಂಗಳಾದಮೇಲೆ ಮತ್ತೆ ಆ 36 ಜನದ್ದು ಬ್ಲಡ್ ಸ್ಯಾಂಪಲ್ ಮತ್ತು ಬ್ರೈನ್ ಸ್ಕ್ಯಾನಿಂಗ್ನ ಮಾಡ್ತಾರೆ. ಸೊ ಈ ಗುಂಪು ಯಾರು ಏನೋ ಮೆಡಿಟೇಷನ್ ಮಾಡಿರಲ್ವೋ ಅಥವಾ ಅವ್ರಿಗೇನೋ ಗೈಡೆನ್ಸ್ ಕೊಟ್ಟಿರಲ್ವೋ ಅವ್ರದ್ದು ರಿಪೋರ್ಟ್ ಅವ್ರ ಹತ್ರ ಇರುತ್ತೆ. ಇನ್ನು ಯಾರು ಇದಕ್ಕೆ ಗೈಡೆನ್ಸ್ ಕೊಟ್ಟು ಅವ್ರನ್ನ ನಿಯಂತ್ರಣ ಮಾಡುವಂಥ ಪ್ರಯತ್ನವನ್ನು ಮಾಡಿರ್ತಾರೋ ಅವರ ಸ್ಕ್ಯಾನಿಂಗ್ಗಳನ್ನು, ಬ್ಲಡ್ ಸ್ಯಾಂಪಲ್ ನೋಡಿದಾಗ ತುಂಬ ಆಶ್ಚರ್ಯಕರ ಸಂಗತಿ 2 ಅವರು ಗಮನಿಸ್ತಾರೆ. ಅದನ್ನು ಅವರು ರಿಸರ್ಚ್ ಪೇಪರಲ್ಲಿ ಮೆನ್ಷನ್ ಮಾಡ್ತಾರೆ. ಏನು ಅಂದರೆ ಇಂಟ್ರಾಕ್ಷನ್ ಬಿಟ್ವೀನ್ 2 ಪಾರ್ಟ್ಸ್ ಆಫ್ ದ ಬ್ರೈನ್, ಎಡ ಮತ್ತು ಬಲಭಾಗದ ಏನು ಮೆದುಳಿದೆ ಅದರ ನಡುವೆ ಇಂಟ್ರಾಕ್ಷನ್ ಸ್ಟ್ರೆಸ್ಸಲ್ಲಿರುವ ಮನುಷ್ಯನಿಗೆ ಎಷ್ಟು ಕುಗ್ಗು ಹೋಗುತ್ತೆ, ಎಷ್ಟು ಕ್ಷೀಣ ಆಗುತ್ತೆ, ಎಷ್ಟು ಹಾನಿ ಆಗುತ್ತೆ, ಮತ್ತು ಈ ಥರದ ಧ್ಯಾನ ಕ್ರಿಯೆಯಲ್ಲಿ ಇನ್ವಾಲ್ವ್ ಆದವ್ರಿಗೆ ಎಷ್ಟು ಅದು ಆರೋಗ್ಯಕರ ಆಗುತ್ತೆ ಅನ್ನೋದನ್ನು ಪ್ರೂವ್ ಮಾಡ್ತಾರೆ. 2ನೇದು ಬ್ಲಡ್ ಸ್ಯಾಂಪಲಲ್ಲಿ ಈ ಇನ್ಫ್ಲಮೇಷನ್ನ ಜಾಸ್ತಿ ಮಾಡ್ತಾ ಇದೆಯಾ ಕಮ್ಮಿ ಮಾಡ್ತಾ ಇದೆಯಾ ಅಂತ ಗೊತ್ತಾಗೋಕ್ಕೆ ಈ ಬಯೋಮಾರ್ಕರ್ಸ್ ಅಂತ ಅವ್ರು ನೋಟ್ ಮಾಡ್ತಾರೆ. ಸೊ ಅದು ಇನ್ಫ್ಲಮೇಷನ್ ಲೆವೆಲ್ನ ತೋರಿಸುತ್ತೆ ಫಿಸಿಯೋಲಾಜಿಕಲ್ ಲೆವೆಲಲ್ಲಿ, ಅಂದರೆ ದೈಹಿಕವಾಗಿ ಆ ಊತದ ಪ್ರಮಾಣ ಎಷ್ಟಿದೆ ಏನು ಅಂತ ಕಂಡುಹಿಡಿಯೋಕ್ಕೆ. ಅದು ತುಂಬ ದೊಡ್ಡ ಪ್ರಮಾಣದಲ್ಲಿ ರಕ್ತದ ಸ್ಯಾಂಪಲ್ಗಳಲ್ಲಿ ಕಮ್ಮಿ ಆಗ್ತಾ ಇದೆ ಇನ್ಫ್ಲಮೇಷನ್ದು ಇದು ಅನ್ನೋದನ್ನು ಅವರು ರಿಸರ್ಚ್ ಮಾಡಿ ಬರೀತಾರೆ. ಸೊ ಇದು ತುಂಬ ದೊಡ್ಡ ಇನ್ಫಾರ್ಮೇಷನ್ ಇದು. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ತುಂಬ ನಿಗೂಢವಾದ ಕಾಯಿಲೆಗಳು, ಅಥವಾ ಅಯ್ಯೋ ಇದು ಬಂದರೆ ಸತ್ತೇ ಹೋಗ್ತಾರೆ ಅನ್ನೋ ಥರದ್ದೊಂದು ಕಾಯಿಲೆ, ಅಥವಾ ಅದರ ಚಿಕಿತ್ಸೆಯನ್ನು ನೋಡಿದ್ರೆ ಭೀತಿ ಆಗುವಂತಹ ಕಾಯಿಲೆಗಳು, ಈ ಥರದ್ದೊಂದು ಸುಲಭವಾದ ಕೇವಲ ಕೆಲವು ಸಮಯಗಳ ಕಾಲ ಸಮಯ ಎತ್ತಿಡೋದ್ರಿಂದ ಕಮ್ಮಿ ಆಗುತ್ತೆ ಅಂದರೆ ಅದು ಸಾಮಾನ್ಯ ಮಾತಲ್ಲ. ಈ ಥರದ ಸಾಕಷ್ಟು ರಿಸರ್ಚ್ಗಳು ನಡೆದಿದೆ. ಇದನ್ನು ವೈಜ್ಞಾನಿಕವಾಗಿ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ, ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಳೋ ಸಂಗತಿಗಳು. ಅಂದರೆ ಭಾರತೀಯರಾಗಿ ತುಂಬ ಗೊತ್ತಿದೆ ನಮಗೆ ದಟ್ ಯಾರು ನನಗೋಸ್ಕರ ಅಂತ ಸ್ವಲ್ಪ ಸಮಯವನ್ನು ಎತ್ತಿಡ್ತಾರೋ ಮೈಂಡನ್ನು ಪೀಸ್ಫುಲ್ ಮಾಡ್ಕೊಳ್ಳೋಕ್ಕೆ, ಅವರು ಡಿಪ್ರೆಷನ್, ಆ್ಯಂಗ್ಸೈಟಿ ಲೆವೆಲ್, ಸ್ಟ್ರೆಸ್ ಲೆವೆಲ್ ಆಗಿರಲಿ ಎಲ್ಲ ಕಮ್ಮಿ ಇರುತ್ತೆ. ಆ್ಯಂಡ್ ನಮಗೆ ಗೊತ್ತು ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿ ಪ್ರೂವನ್ ದಟ್ 80ಕ್ಕಿಂತ ಹೆಚ್ಚು % ಕಾಯಿಲೆಗಳು, ತುಂಬ ದೊಡ್ಡ ಪರ್ಸೆಂಟೇಜ್ ಇದರಿಂದನೇ ಉದ್ಭವ ಆಗೋದು ಅಂತ. ಅದು ನಿದ್ರೆ ಬರದೇ ಇರೋದ್ರಿಂದ ಹಿಡಿದು ದೊಡ್ಡ ಪ್ರಮಾಣದ ಕಾಯಿಲೆಗಳವರೆಗೂ. ಮತ್ತು ಪಾಸಿಟಿವ್ ಇಮೋಷನ್ಸ್ನ ಹೆಚ್ಚು ಎಮೋಟ್ ಮಾಡ್ತಾರೆ ಅವರು, ಯಾವಾಗಲೂ ಲೈವ್ಲಿ ಆಗಿರ್ತಾರೆ, ಹ್ಯಾಪಿಯಾಗಿರ್ತಾರೆ, ಅಥವಾ ಏನೋ ಒಂದು ಬೇಜಾರಾದರೆ ಅದರಿಂದ ಬೇಗ ಹೊರಗಡೆ ಬರ್ತಾರೆ ಅನ್ನೋ ಥರದ್ದೊಂದು ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್ ಇರುತ್ತೆ ಅನ್ನೋದು ಪ್ರೂವ್ ಆಗಿದೆ. ಅವರ ಬಿಹೇವಿಯರ್ ಇದು ತುಂಬ ನೆಗ್ಲೆಕ್ಟೆಡ್ ಬಟ್ ತುಂಬ ಇಂಪಾರ್ಟೆಂಟ್ ಕೂಡ, ತುಂಬ ಕಂಟ್ರೋಲ್ಡ್ ಆಗಿರುತ್ತೆ, ಅಥವಾ ವೈಬ್ರೆಂಟ್ ಪರ್ಸನಾಲಿಟಿ ಅವರಲ್ಲಿ ಇರುತ್ತೆ ಅನ್ನೋದು ಕಂಡು ಬಂದಿದೆ. ಗ್ರೇ ಮ್ಯಾಟರ್ ಅಂತ, ಇದ್ರ ಬಗ್ಗೆ ಇನ್ನೊಂದು ಸತಿ ನಾನು ಹೇಳ್ತೀನಿ, ಬ್ರೈನಲ್ಲಿರೋ ಗ್ರೇ ಮ್ಯಾಟರ್ ಜಾಸ್ತಿ ಆಗುತ್ತೆ ಅಂತ. ಸೊ ಗ್ರೇ ಮ್ಯಾಟರ್ ಮೆದುಳಲ್ಲಿ ತುಂಬ ಇಂಪಾರ್ಟೆಂಟು ನಮ್ಮ ಎಲ್ಲ ಕ್ರಿಯೆಗಳು ಆರೋಗ್ಯಕರವಾಗಿ ನಡೆಯೋಕ್ಕೆ.
ಆ್ಯಂಡ್ ಕ್ರಿಯೇಟಿವ್ ಥಿಂಕಿಂಗ್, ತುಂಬ ಔಟ್ ಆಫ್ ದ ಬಾಕ್ಸ್ ಥಿಂಕರ್ಸ್ ಇರ್ತಾರೆ. ಅಂದರೆ ಕಾಪಿ ಮಾಡೋದು ಅಷ್ಟೇ ಅಲ್ಲ, ಇನ್ನೊಬ್ಬರನ್ನ ಅವ್ರದ್ದೇ ರಿಯಲಿಸ್ಟಿಕ್ ಆಗಿರುವಂತಹ ಆಲೋಚನೆಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅವರ ಪ್ರೊಫೆಷನಲ್ ಆಗಲಿ ಅವ್ರ ವೈಯಕ್ತಿಕ ಜೀವನದಲ್ಲಾಗಲಿ ಅವರು ದೊಡ್ಡ ದೊಡ್ಡ ಪ್ರಮಾಣದ ಒಂದು ಚೇಂಜನ್ನು ಕ್ರಿಯೇಟ್ ಮಾಡ್ತಾರೆ. ಆ ಕೆಪಾಸಿಟಿ ಅವ್ರಿಗಿರುತ್ತೆ, ಯಾರು ತನ್ನ ಮನಸ್ಸಿಗೆ ತಾನು ಟೈಮ್ ಕೊಡ್ತಾರೋ ಅಂತ. ಇನ್ಫ್ಯಾಕ್ಟ್ ನಾನು ತುಂಬ ಸತಿ ಇದನ್ನು ಕೋಟ್ ಮಾಡಿದ್ದೀನಿ, ರೀಕೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ, ಇಮ್ಯಾಜಿನೇಷನ್ ಇಸ್ ಬಿಗ್ಗರ್ ದೆನ್ ನಾಲೆಡ್ಜ್ ಅಂತ. ಅಂದರೆ ನಮ್ಮ ಕಲ್ಪನೆಯೇ ನಮ್ಮ ಒಂದು ಜ್ಞಾನಕ್ಕಿಂತ ಹೆಚ್ಚು ವಿಚಾರ ಅದು, ಬಟ್ ಅದನ್ನು ತುಂಬ ಇಗ್ನೋರ್ ಮಾಡೋದು ಸೊಸೈಟಿ ತುಂಬ ಬೇಜಾರಿನ ಸಂಗತಿ ಅಂತ. ಸೊ ಈ ರೀತಿ ಸಾಕಷ್ಟು ಸಾಲು ಬೆನಿಫಿಟ್ಸ್ನ ನಾನು ಹೇಳ್ತಾ ಹೋಗ್ಬೋದು. ಆದರೆ ಇವತ್ತು ಸ್ಪೆಸಿಫಿಕ್ಕಾಗಿ ಒಬ್ಬ ಮನುಷ್ಯ ಧ್ಯಾನ ಮಾಡೋದ್ರಿಂದ ಆಧ್ಯಾತ್ಮಿಕವಾಗಿ ಏನೆಲ್ಲ ಅದ್ಭುತಗಳನ್ನು ಅನುಭವಿಸ್ಬೋದು ಅನ್ನೋದಕ್ಕೆ ನನ್ನದೇ ವೈಯಕ್ತಿಕ ಜೀವನದ ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ. ಕೆಲವ್ರಿಗಿದು ಫಿಲಾಸಫಿಕಲ್ ಅನ್ನಿಸ್ಬೋದು, ಕೆಲವ್ರಿಗೆ ಇದೆಲ್ಲ ಸಾಧ್ಯನಾ ಅಂತ ಅನ್ನಿಸ್ಬಹುದು. ಬಟ್ ನಾನು ರೀಸೆಂಟಾಗಿ ಜಾನ್ವರಿಲಿ ಈ ವರ್ಷವೇ ಭೂತಾನಿಗೆ ಹೋಗಿದ್ದೆ. ಅಲ್ಲಿಂದ ಲೈವ್ ವೀಡಿಯೋಸ್ ಕೂಡ ಮಾಡಿದೆ, ತುಂಬ ಜನ ನೋಡಿ ಅದನ್ನು ಇಷ್ಟಪಟ್ರಿ. ಸೊ ಅಲ್ಲಿ ನನಗೆ ಆ ಗುಹೆಯಲ್ಲಿ ಸುಮಾರು ಸಮಯ ಧ್ಯಾನ ಮಾಡಬೇಕಾದ್ರೆ ಬಂದ ಇಂಪಾರ್ಟೆಂಟ್ ಮೆಸೇಜ್ ಮತ್ತು ಅಲ್ಲಿದ್ದ ಲಾಮ ಅಂದರೆ ಬುದ್ಧಿಸ್ಟ್ ಮಾಂಗ್ಗಳು ಕೊಟ್ಟ ಮೆಸೇಜ್ ಎರಡೂ ಏನಾಗಿತ್ತು ಅಂದರೆ, ನಿನ್ನ ಆಧ್ಯಾತ್ಮಿಕ ಅನುಭವಗಳನ್ನು ಹೇಳ್ಕೊಳ್ಳೋದ್ರಲ್ಲಿ ಅಂಜಿಕೆ ಬೇಡ, ಹಿಂಜರಿಯೋದು ಬೇಡ. ಅದು ತುಂಬ ಜನಕ್ಕೆ ಬೇಕಾಗಿರೋ ಮಾಹಿತಿ ಆಗಿರೋದ್ರಿಂದ ನೀನು ಮುಜುಗರ ಪಡೋ ಅವಶ್ಯಕತೆ ಇಲ್ಲ. ಎಲ್ಲವೂ ರಿಸರ್ಚ್ ಬೇಸೇ ಆಗಿರಬೇಕು, ಟೆಕ್ನಿಕಲ್ಲೇ ಆಗಿರಬೇಕು, ಸರ್ಟಿಫಿಕೇಟಿಂದನೇ ಸರ್ಟಿಫೈ ಆಗಿರಬೇಕು ಅಲ್ಲ. ಆಧ್ಯಾತ್ಮಕ್ಕೆ ಅದರ ಅವಶ್ಯಕತೆ ಇಲ್ಲ, ಅದು ಪ್ರೂವ್ ಆಗುತ್ತೆ ತನ್ನಕ್ಕೆ ತಾನೇ. ಅದರಿಂದ ನೀನು ಮುಕ್ತವಾಗಿ ಮಾತಾಡಬೇಕು ಅನ್ನೋ ಇಂಪಾರ್ಟೆಂಟ್ ಮೆಸೇಜ್ ನನಗೆ ಬಂದಿತ್ತು. ಅದರಿಂದ ನಾನು ಇದನ್ನು ಹೇಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪು ಅಂತ ನನಗೆ ಅನ್ನಿಸಲ್ಲ. ಸೊ ಒಬ್ಬ ಮನುಷ್ಯ ಧ್ಯಾನ ಮಾಡಿದಾಗ ಆತನ ದೇಹ ಬೆಟರ್ ಆಗ್ತಾ ಹೋಗುತ್ತೆ, ಕಾಯಿಲೆಗಳಿಂದ ಹೊರಗಡೆ ಬರುವಂತಹ ಆ ಪೇಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಗುರುರಾವ್ ಅವ್ರು ಹೇಳ್ತಾರೆ ಆ್ಯಸಿಡಿಟಿ ಪ್ರಾಬ್ಲಮ್ ಅಂತ. ನಾನು ಆ್ಯಸಿಡಿಟಿ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಸ್ಪೆಸಿಫಿಕ್ಕಾಗಿ ಕೆಲವೇ ವಾರಗಳ ಹಿಂದೆ ಹಾಕಿದ್ದೀನಿ. ಮೈಂಡ್ ಮತ್ತು ಗಟ್ಟಿಗೆ, ಅದು ಕೂಡ ರಿಸರ್ಚ್ ಬೇಸ್ ಇನ್ಫಾರ್ಮೇಷನ್ನೇ. ಸೊ ತುಂಬ ರಿನೌಂಡ್ ಯೂನಿವರ್ಸಿಟಿಯಲ್ಲಿ ಒಬ್ಬರು US ಅಲ್ಲಿರೋ ರಿನೌಂಡ್ ಯೂನಿವರ್ಸಿಟಿಯಲ್ಲಿ ಬ್ರೈನ್ ಮತ್ತು ಗಟ್ಟಿಗಿರೋ ಕನೆಕ್ಷನ್ನ ಪ್ರೂವ್ ಮಾಡಿದ್ದಾರೆ. ಮತ್ತು ಅದು ತುಂಬ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಬೋದು ಕೂಡ. ನಮ್ಮ ಆಯುರ್ವೇದದಲ್ಲಾಗಲಿ ಯೋಗದಲ್ಲಾಗಲಿ ಅಥವಾ ಕಾಮನಾಗಿ ನಾವು ಮಾತಾಡೋದ್ರಲ್ಲಾಗಲಿ ಮನಸ್ಸಿಗೂ ಹೊಟ್ಟೆಗೂ ಇರೋ ಸಂಬಂಧವನ್ನು ಹೇಳಿದ್ದೀವಿ. ಸೊ ಗುರುರಾವ್ ಅವರೇ ದಯವಿಟ್ಟು ಆ ವಿಡಿಯೋನ ನೋಡಿ ಹೇಗೆ ಮನಸ್ಸಿನ ಮೂಲಕ ನಿಮ್ಮ ಆ್ಯಸಿಡಿಟಿಯನ್ನು ಕೂಡ ಕಂಟ್ರೋಲಿಗೆ ತೊಗೊಳ್ಬೋದು ಅಂತ ಹೇಳಿದ್ದೀನಿ. ಎನಿವೆ ಮೂವಿಂಗ್ ಆನ್. ಸೊ ನಾನು ಹೇಳ್ತಾ ಇದ್ದೆ ಆಧ್ಯಾತ್ಮಿಕ ಅನುಭವಗಳು ಏನೆಲ್ಲ ಇವೆ ಮತ್ತು ಯಾವ ಥರ ಇದೆ ಅಂತ. ಕೆಲವೊಂದು ಉದಾಹರಣೆ ಹೇಳ್ತೀನಿ. ನಾನು ಇಷ್ಟಪ್ಪ ಪುಸ್ತಕನೇ ಇದುವರೆಗೂ ನನಗೆ ಧ್ಯಾನದಲ್ಲಿ ಕಂಡು ಬಂದ ವಿಚಾರಗಳನ್ನು ಬರೆದಿದ್ದೀನಿ, ಪುಸ್ತಕಗಳನ್ನು ಬರಿತಾನೂ ಇದ್ದೀನಿ ಕೂಡ. ಸೊ ಆದಷ್ಟು ಬೇಗ ಅದನ್ನು ರಿಲೀಸ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಎನಿವೆ, ಸೊ ತುಂಬ ವರ್ಷದ ಹಿಂದೆ ಅಂದರೆ ಇದು ಒಂದು 8 years ಬ್ಯಾಕ್ ಅಂತ ಅನ್ಬೋದು, ನಾನು ಆಗ್ತಾನೆ ಒಂದು ಕ್ಲಿನಿಕಲ್ ಸೆಟಪ್ ಮಾಡಿಕೊಂಡು ನಾನು ಏನು ಕಲ್ತಿದ್ದೀನಿ ಅದನ್ನು ಇನ್ನೊಂದು 10 ಜನಕ್ಕೆ ಉಪಯೋಗ ಆಗೋ ಥರ ಮಾಡಬೇಕು ಅಂತ, ಪ್ರೊಫೆಷ್ನಲಿ ಇದನ್ನು ತೊಗೊಳ್ಬೇಕು ಅಂತ ನನ್ನ ಕೆಲಸವನ್ನು ಶುರು ಮಾಡಿದ್ದೆ. ಆಗ ನನಗೆ ತುಂಬ ಕ್ರಿಟಿಸಿಸಮ್ ಬರ್ತಾಯಿತ್ತು. ಅಂದರೆ ಇವಾಗ ತುಂಬ ಜನಕ್ಕೆ ಅರಿವಿದೆ ನಮ್ಮ ಮನಸ್ಸಿಗೂ ದೇಹಕ್ಕೂ ಸಂಬಂಧ ಇದೆ ಅಂತ. ಅವ್ರು ಬಂದಾಗ ಅವರೇ ಹೇಳ್ತಾರೆ, ನಂಗೆ ಗೊತ್ತಿದೆ ಮೇಡಮ್, ಟೆನ್ಷನ್ ಆದಾಗ ನಂಗೆ ಆ ಥರ ಆಗುತ್ತೆ, ಈ ಥರ ಆಗುತ್ತೆ, ನಂಗೆ ಗೊತ್ತು ನನ್ನ ಕಾಯಿಲೆಗೂ ಮೈಂಡ್ಗೂ ಸಂಬಂಧ ಇದೆ ಅಂತ ಅವರೇ ಶುರು ಮಾಡ್ತಾರೆ. ಬಟ್ ಆಗ 8 ವರ್ಷದ ಹಿಂದೆ ಹೇಗಿತ್ತಂದರೆ ಬಂದ ತಕ್ಷಣ ತುಂಬ ಸ್ಕೆಪ್ಟಿಸಿಸಮ್ ಇರೋದು. ಅದು ಹೇಗೆ, ನನಗೆ ಪ್ರಾಬ್ಲಮ್ ಆಗಿರೋದು ನನ್ನ ಹೊಟ್ಟೆಗೆ, ನನ್ನ ತಲೆಗೆ, ನನಗೆ ಇನ್ಫೆಕ್ಷನ್ ಇರೋದು, ನೀವು ಹೆಂಗೆ ಕಣ್ಣು ಮುಚ್ಕೊಳ್ಳಿ ಮೈಂಡ್ ಹಿಂಗೆ ಮಾಡ್ಕೊಂಡ್ರೆ ಹಂಗೆ ಚೇಂಜ್ ಆಗುತ್ತೆ ಅಂದ್ಬಿಡ್ತಿರಲ್ಲ, ಅದೆಲ್ಲ ನಿಜಾನ ಅಂತ ಒಂಥರ ಇಂಟಿಮಿಡೇಟ್ ಮಾಡೋ ಥರದ ಪ್ರಶ್ನೆಗಳನ್ನು 100ರಲ್ಲಿ 10 ಜನ ಆದರೂ ಕೇಳೋರು. ಸೊ ಒಂದು ಸತಿ ಹೀಗೆ ಯಾರೋ ಒಬ್ಬರು ವಯಸ್ಸಾದವರು, ಅವ್ರಿಗೆ ಮೊಣಕೈ ನೋವಿತ್ತು, ಎಲ್ಲ ಮೆಡಿಕಲ್ ರಿಪೋರ್ಟ್ಸ್ ನಾರ್ಮಲ್ ಇತ್ತು. ಸೊ ಕೇಳ್ತಾನೆ ಇದ್ರು, ನನಗಿರೋದು ಕೈ ನೋವ್ರಿ, ಇಲ್ಲಿ ಮೂಳೆ ನೋವುತ್ತೆ, ಬಟ್ ನೀವು ಹೆಂಗ್ರಿ ಕಣ್ಣು ಮುಚ್ಕೊಂಡು ಹಾಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಮೈಂಡ್ ಈ ಥರ ಚೇಂಜ್ ಮಾಡಿದ್ರೆ ವಾಸಿ ಆಗುತ್ತೆ ಅಂತೀರಾ. ಇನ್ನೂ ಟ್ರೀಟ್ಮೆಂಟ್ ಕೂಡ ಸ್ಟಾರ್ಟ್ ಆಗಿಲ್ಲ ಅವರು, ಬಟ್ ಕೇಳ್ತಾ ಇದ್ದಾರೆ ಹೇಗೆ, ಅವ್ರಿಗೆ ಗ್ಯಾರಂಟಿ ಬೇಕು. ಸೊ ನಾನು ಸರ್ ಇಷ್ಟು ಟೆಸ್ಟಿಮೋನಿಯಲ್ಸ್ ಇದೆ, ಇದಿದೆ ಅದಿದೆ ಎಲ್ಲ ಹೇಳ್ತಾ ಇದ್ದೀನಿ, ಬಟ್ ಅವ್ರಿಗೆ ರಿಲೀಫ್ ಬೇಕು, ಬಟ್ ನಂಬಿಕೆ ಬರ್ತಾಯಿಲ್ಲ. ಕೇಳ್ತಾನೆ ಇದ್ರು, ನನಗೂ ಟೈಮ್ ಆಗ್ತಾಯಿತ್ತು, ಬೇರೆ ಕ್ಲೈಂಟ್ಸ್ ವೆಯ್ಟ್ ಮಾಡ್ತಾಯಿದ್ರು. ಒಂದು ಕ್ಷಣಕ್ಕೆ ನನ್ನ ಕೋಪ ಬಂದು, ಅಯ್ಯೋ ಇಷ್ಟ ಆದರೆ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ಹೋಗಿ ನಾನೇನು ನಿಮಗೆ ಕುತ್ಕೆ ಇಟ್ಕೊಂಡಿದ್ದೀನ, ಇದು ನಿಮ್ಮ ಎಲ್ಲ ಸ್ಕ್ಯಾನಿಂಗು ಎಕ್ಸ್ರೇ ನಾರ್ಮಲ್ ಇದೆ ಅಂದರೆ ಅದು ನಿಮ್ಮ ಮೈಂಡಿಂದ ಜನ್ರೇಟ್ ಆಗಿರೋ ಸೈಕೋಸೊಮ್ಯಾಟಿಕ್ ಪೇನ್ ಅದು ಹಾಗೆ ಅಂತ ಸ್ವಲ್ಪ ರೇಗಾಡಿದೆ. ಬಟ್ ಅವರು ಸೀನಿಯರ್ ಸಿಟಿಸನ್. ಮನೆಗೆ ಬಂದಮೇಲೆ ನಾನು ದಿನ ಬೆಳಗ್ಗೆ ಸಂಜೆ ಕಂಪಲ್ಸರಿ ಧ್ಯಾನ ಮಾಡ್ತೀನಿ. ಸೊ ನಂಗೆ ತುಂಬ ಬೇಜಾರಾಯಿತು, ಇನ್ಫ್ಯಾಕ್ಟ್ ಅಳು ಬಂತು. ನಾನು ಯಾಕೆ ಆ ಥರ ಕಿರ್ಚಬೇಕಾಗಿತ್ತು, ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರ ಮನಸ್ಸಿಂದ ಅಥವಾ ಯಾವುದೋ ಜಿಗುಪ್ಸೆಯಿಂದ ಅದು ಬಂದಿದೆ ಅಂತ. ಬಟ್ ಈ ಥರದ ಪ್ರಶ್ನೆಗಳನ್ನು ಕೇಳೋ ಥರದ್ದು ಒಂದು ಪ್ರೊಫೆಷನ್ಗೆ ಬಂದ ಅನ್ನೋ ಥರದ್ದು ಒಂದು ಬೇಜಾರು ಒಂದು ಕಡೆ. ಇನ್ನೊಂದು ಕಡೆ ಅಯ್ಯೋ ಇದು ಇಷ್ಟು ಸುಲಭವಾಗಿದೆ, ಇಷ್ಟು ಕನ್ವಿನ್ಸ್ ಮಾಡೋಕ್ಕೂ ನಂಗೆ ಆಗ್ತಾ ಇಲ್ವಾ ಅನ್ನೋ ಬೇಜಾರು. ಸೊ ಹಾಗೆ ಆ ನೋವಲ್ಲಿ ನಾವು ಯೂಶ್ವಲಿ ಯಾರಾದರೂ ಅವಮಾನ ಮಾಡಿದ್ರೆ, ಅಪಮಾನ ಮಾಡಿದ್ರೆ ಆ ಸ್ಥಿತಿಯಲ್ಲಿ ಆಳವಾಗಿ ಹೊಟ್ಟೋಗ್ತೀವಲ್ಲ ನಾವು, ಆ ಥರ ಪ್ರಾಬ್ಲಿ ನಾನು ಆಳವಾದ ಧ್ಯಾನ ಸ್ಥಿತಿಗೆ ಹೋಗೋಕ್ಕಾಗಿತ್ತು ಅನಿಸುತ್ತೆ. ಆಗ ತುಂಬ ಕ್ಲಿಯರಾಗಿ ನನಗೆ ಆದ ಅನುಭವವನ್ನು ನಾನು ಹಂಚ್ಕೊಳ್ಳೋಕ್ಕೆ ತುಂಬ ಹೆಮ್ಮೆಯಿಂದ ಇಷ್ಟಪಡ್ತೀನಿ.
ತುಂಬ ಕ್ಲಿಯರ್ ವಿಷನ್, ಒಂದು ಸಿನಿಮಾ ಥರ. ಈ ಥರದ್ದು ಅನುಭವಗಳನ್ನು ಯಾರು ಬೇಕಾದರೂ ಧ್ಯಾನದಲ್ಲಿ ಪಡಿಬಹುದು. ದೊಡ್ಡದೇನು ಕೊಂಬರೋ ಥರ ವಿಚಾರ ಅಲ್ಲ. ಕೆಲವ್ರಿಗೆ ಕಲ್ಪನೆ ಚೆನ್ನಾಗಿ ಬರೋಲ್ಲ ಅಷ್ಟೇ, ಕೆಲವ್ರಿಗೆ ಅದು ಭಾವನೆಯ ರೀತಿ, ಫೀಲಿಂಗ್ ರೀತಿ ಗೋಚರ ಆಗುತ್ತೆ ಅಷ್ಟೇ. ಸೊ ನನಗೆ ಮೊದಲು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾಯಿದ್ದೀನಿ, ಅದೇ ಬೇಜಾರಲ್ಲಿದ್ದೆ. ಅದನ್ನು ಮರೆಯೋ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ, ಥಾಟ್ಸನ್ನು ಕಂಟ್ರೋಲ್ ತೊಗೊಳ್ಳೋ ಪ್ರಯತ್ನವನ್ನು ಮಾಡ್ತಾಯಿದ್ದೆ. ಆಗ ನನ್ನ ಮುಂದೆ ಗೌತಮ ಬುದ್ಧ ಬಂದರು. ಅಂದರೆ ಅವ್ರ ಥರದ ಕಲ್ಪನೆ ಮಾನಸಿಕವಾಗಿ ಅವರು ನನ್ನ ಮುಂದೆ ಬಂದು ಹತ್ತಿರ ಬಂದು, ಏನಮ್ಮ ಇಷ್ಟಕ್ಕೆ ನೀನು ಬೇಜಾರು ಮಾಡ್ಕೊಳ್ತಾ ಇದೆಯಾ 4 ಪ್ರಶ್ನೆ ಕೇಳಿದ್ದಕ್ಕೆ? ಹಾಗಾದರೆ ಇಷ್ಟೆಲ್ಲ ಧ್ಯಾನವನ್ನು ಹೇಳ್ಕೊಟ್ಟ ನನಗೆ ಪ್ರಶ್ನೆಗಳನ್ನು ಯಾರೂ ಕೇಳೇ ಇಲ್ವಾ? ನನಗೆ ಅವಮಾನ ಯಾರೂ ಮಾಡೇ ಇಲ್ವಾ? ಯು ಥಿಂಕ್ ಐ ಡಿಂಟ್ ಗೋ ಥ್ರೂ ಕ್ರಿಟಿಸಿಸಮ್ ಅಂತ ಕೇಳಿದ್ರು. ಮತ್ತು ಅವ್ರು ಬದಿಗೆ ಹೋದ ಹಾಗೆ. ಮತ್ತು ಮುಂದೆ ಕನಕದಾಸರು ಬರ್ತಾರೆ. ಏನಮ್ಮ ಇಷ್ಟೇ ಪ್ರಶ್ನೆಗೆ ನೀನು ಇಷ್ಟೊಂದು ಬೇಜಾರು ಮಾಡ್ಕೊಂಡ್ಯಾ? ನಾನು ಕೃಷ್ಣ ಅಂತ ಕರೆದಿದ್ದಕ್ಕೆ ನನಗೆ ಚಾವಟಿಲಿ ಏಟೆಲ್ಲ ಹೊಡೆದ್ರು, ಹಾಗಾದರೆ ನನಗೆ ಅವಮಾನ ಆಗಿಲ್ಲ ಅಂತ ನಿನಗನ್ಸುತ್ತಾ? ಅವ್ರು ಬದಿಗೆ ಹೋದಾಗಾಯಿತು. ನನಗೆ ಬಸವಣ್ಣ ಅವರು, ಅಕ್ಕ ಮಹಾದೇವಿ ಅವರೆಲ್ಲ ತುಂಬ ಇಷ್ಟ. ಸೊ ಅವ್ರು ಬಂದಾಗಾಯಿತು. ನಮಗೆಷ್ಟು ಅವಮಾನಗಳಾಗಿದೆ ಗೊತ್ತಾ, ನಮಗೆಷ್ಟು ಅಪನಂಬಿಕೆಗಳನ್ನು ನಾವು ಎದುರಿಸಬೇಕಾಯ್ತು ಗೊತ್ತಾ ಅಂತ ಕೇಳಿದ್ರು. ಈ ಥರ ಒಬ್ಬರೊಬ್ಬರೇ ಜ್ಞಾನೋದಯ ಪಡೆದಂಥ ಮಾಸ್ಟರ್ಸ್ ಕಣ್ಮುಂದೆ ಬಂದು, ನಮಗೂ ಅಪಮಾನ ಆಗಿದೆ, ನಮಗೂ ಅವಮಾನ ಆಗಿದೆ, ನಮಗೂ ಕಲ್ಲು ಹೊಡೆದಿದ್ದಾರೆ, ಬೈದಿದ್ದಾರೆ, ಹೊಡೆದಿದ್ದಾರೆ, ಕಳ್ಳ ಅಂತ ಕೂಗಿದ್ದಾರೆ, ಆದರೂ ನಾವು ಧ್ಯಾನವನ್ನು ಹೇಳ್ಕೊಡೋದು ನಿಲ್ಲಿಸಲಿಲ್ಲ. ಅದರಿಂದ ಇವತ್ತದು ಎಷ್ಟೋ ದೊಡ್ಡ ಪ್ರಮಾಣದಲ್ಲಿ ಪರಿವರ್ತನೆಯನ್ನು ಮಾಡ್ತಾ ಇದೆ. ಸೊ ನೀನು ನಿನ್ನದೇ ಆದ ರೀತಿಯಲ್ಲಿ ಮಾಡಬೇಕು ಅಂದರೆ ದಿಸ್ ಈಸ್ ಪಾರ್ಟ್ ಆಫ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರು. ಅವತ್ತೇ ಕೊನೆ. ಯಾರು ಎಷ್ಟೇ ಇಂಟಿಮಿಡೇಟ್ ಮಾಡಿ ಪ್ರಶ್ನೆ ಕೇಳಿದ್ರು, ತಿರ್ಚಿ ಮುರ್ಚಿ ಕೇಳಿದ್ರು, ಅಥವಾ ಕೆಲವರು ಒಂಥರ ಅವ್ರಿಗೆ ಈ ಕಡೆ ಟ್ರೀಟ್ಮೆಂಟು ಬೇಕಾಗಿರುತ್ತೆ, ಆ ಕಡೆ ಅಪನಂಬಿಕೆನೂ ಇಟ್ಕೊಂಡು ಬಂದಿರ್ತಾರೆ ಪಾಪ. ಕಾನ್ಫ್ಲಿಕ್ಟಿಂಗ್ ಥಾಟ್ಸ್ ಅಂತ ನಾನೊಂದು ವೀಡಿಯೋ ಮಾಡಿದ್ದೆ ಆ ಥರ. ಸೊ ನಾನು ಎಷ್ಟು ಸಮಾಧಾನ ಆಗುತ್ತೋ ಅಷ್ಟು ಸಮಾಧಾನದಲ್ಲಿ ಹೇಳ್ತೀನಿ. ಆಮೇಲೆ ಇನ್ನೂ ಸ್ವಲ್ಪ ನನ್ನ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಬನ್ನಿ, ಇಲ್ಲ ಈ ಸಬ್ಜೆಕ್ಟ್ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಬನ್ನಿ ಅಂತ ಅವ್ರಿಗೆ ತುಂಬ ಆದಷ್ಟು ನನ್ನ ರೀತಿಯಲ್ಲಿ ಸಮಾಧಾನಕರವಾಗಿ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಲ್ಲಿ ಯಾಕೆ ನಾನು ಈ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ಎಷ್ಟೋ ಸಾರಿ ಎಲ್ರಿಗೂ ನಮ್ಮ ಪ್ರೊಫೆಷನಲ್ಲಿ ಕಾಲು ಎಳೆದಿರೋರು, ಅವಮಾನ ಮಾಡಿರೋರು, ಅಪ್ಪನ ಮಾಡಿರೋರು, ಬೆರಳು ತೋರಿಸಿರೋರು ಇರ್ತಾರೆ. ಈ ಮೈಂಡ್ಸೆಟ್ಟಲ್ಲಿ ವೀಕ್ ಆಗಿ, ಅದು ಡಿಪ್ರೆಷನ್ ಆಗಿ, ಆ್ಯಂಗ್ಸೈಟಿ ಆಗಿ, ಅಥವಾ ಏನೋ ಸೈಕಲಾಜಿಕಲ್ ಇಶ್ಯೂ ಆಗಿ ಅದೇನೇ ಮೆದುಳಲ್ಲಿ ಕ್ರಿಯೆಗಳನ್ನು ಏರುಪೇರು ಮಾಡಿ ಕಾಯಿಲೆ ಆಗಿ ಪರಿವರ್ತನೆ ಆಗೋದು, ಅದು 80% ಅಂತ ರಿಸರ್ಚ್ ಹೇಳುತ್ತೆ. ನನ್ನ ಅನಿಸಿಕೆಯಲ್ಲಿ ಆಬ್ಸಲ್ಯೂಟ್ಲಿ ಎಲ್ಲವೂ, ನಾನು ಒಂಥರ ಓವರ್ ಸ್ಟೇಟ್ ಮಾಡ್ತಾರೆ ಅನ್ನಿಸ್ಬೋದು ನಿಮಗೆ, ಬಟ್ ಎಲ್ಲ ಕಾಯಿಲೆಗಳು ಈ ಥರದೊಂದು ಪರಿಸ್ಥಿತಿಯಲ್ಲಿ ಏರುಪೇರು ಆಗಿಯೇ ಅಥವಾ ವಾತಾವರಣದಿಂದ ಇನ್ಫ್ಲುಯೆನ್ಸ್ ಆಗಿಯೇ ಬರೋದು. ಸೊ ಅದರಿಂದ ನಾವು ಕ್ರಿಟಿಸಿಸಮ್ನ, ಈ ಥರ ಸಂದಿಗ್ಧ ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಾವು ಸರ್ವಿಸಿಂಗ್ ಮಾಡಲಿಲ್ಲ, ಟೈಮ್ ಕೊಡಲಿಲ್ಲ ಅಂದರೆ ಅದೆಲ್ಲ ಕಾಯಿಲೆ ಆಗಿ ಪರಿವರ್ತನೆ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ವಿಚಾರ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ. ಚೈತ್ರ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದೀರಾ, ಬಟ್ ತುಂಬ ಮಾಹಿತಿ ಇರೋದ್ರಿಂದ ನನಗೆ ಗಮನ ಬರೋದು ಅಲ್ಲಲ್ಲೇ ನಾನು ಮಾತಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್. ಸೊ ಇನ್ನೊಮ್ಮೆ ಹೀಗೆ ನಾನು ಜೀವನದ ಏರಿಳಿತಗಳನ್ನು ಗಮನಿಸ್ತಾ, ಇಷ್ಟೆಲ್ಲ ಚಾಲೆಂಜಸ್ ಇರುತ್ತೆ, ಇಷ್ಟೆಲ್ಲ ಏರುಪೇರುಗಳಿರುತ್ತೆ. ಅಂದರೆ ತುಂಬ ಜನ ಕ್ಲೈಂಟ್ಸ್ ಪಾಪ ಕೆಲವರು ಅವ್ರ ಸಮಸ್ಯೆನ ಹೇಳ್ಕೊಂಡಾಗ ಈ ಥರನೂ ಕಷ್ಟ ಅನುಭವಿಸೋಕ್ಕೆ ಸಾಧ್ಯನ ಒಬ್ಬ ಮನುಷ್ಯ ಅಂತ ಕೆಲವು ಸತಿ ಖಂಡಿತವಾಗಿಯೂ ನಮಗೂ ಒಂಥರ ಎಷ್ಟು ಭೀಕರವಾಗಿದೆ ಅನುಭವ ಅಂತ ಅನಿಸುತ್ತೆ. ಸೊ ಈ ಥರನೇ ಯಾವತ್ತೂ ಧ್ಯಾನ ಮಾಡಬೇಕಾದ್ರೆ ಕೆಲವೊಬ್ಬರ ಅನುಭವ ಎಷ್ಟು ಭೀಕರವಾಗಿತ್ತು, ಅದನ್ನು ಹೇಗಪ್ಪ ಅವ್ರ ಮೈಂಡಿಂದ ತೆಗೆಯೋದು ಅಂತ ಕಾಂಟಂಪ್ಲೇಟ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಸಿನಿಮಾ ಥರ ಕಾಣಿಸ್ತು. ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಾವು ಬೆಳೆದ ವಾತಾವರಣ, ನಾವೆಲ್ಲರೂ ಬಾಯತ್ತಿರಾಗಿ ತುಂಬ ಮೈಥಾಲಜಿಕಲ್ ಸ್ಟೋರೀಸ್ ನಮಗೆ ಹೇಳ್ಕೊಡ್ತಾರೆ ನಮ್ಮ ಹಿರಿಯರು. ಪುಸ್ತಕಗಳನ್ನು ಓದ್ತೀವಿ, ಅದರ ಇನ್ಫ್ಲುಯೆನ್ಸ್ ಎಷ್ಟು ಆಳವಾಗಿ ನಮ್ಮ ಸುಪ್ತ ಮನಸ್ಸಲ್ಲಿ ಬೀಳುತ್ತೆ. ಇದು ಕೇವಲ ಕತೆ ಖಂಡಿತವಾಗಿಯೂ ಅಲ್ಲ, ಇದು ಸ್ಫೂರ್ತಿ, ಇದು ಜ್ಞಾನ. ಸೊ ನನಗೆ ರಾಮಾಯಣವನ್ನು ನಾನು ಅದು ಎಷ್ಟೊತ್ತಿ ಕೇಳಿದ್ದೀನೋ ಲೆಕ್ಕನೇ ಇಲ್ಲ. ಸೊ ಆ ಕ್ಯಾರೆಕ್ಟರ್ಸ್ ಕಣ್ಮುಂದೆ ಬರ್ತಾ ಹೋಯಿತು. ಅಲ್ಲಿ ನಾನು ಗಮನಿಸಿದ್ದು, ರಾಮ, ಶ್ರೀರಾಮಚಂದ್ರ, ಆತ ಪರಮಾತ್ಮ ತಾರ ಅನ್ನೋದು ಕೈಕೆಗೆ ಮಂಥರೆಗೆ ಅರ್ಥ ಆಗಲಿಲ್ಲ, ರಾವಣನಿಗೋ ಕುಂಭಕರ್ಣಗೋ ಅರ್ಥ ಆಗಲಿಲ್ಲ. ಆದರೆ ಅವನ್ನ ಆಪ್ತವಾಗಿ ಹೃದಯದಿಂದ ಹೃದಯ ಕನೆಕ್ಟ್ ಆಗೋ ದಶರಥನಿಗೆ, ಲಕ್ಷ್ಮಣನಿಗೆ, ಹನುಮಂತನಿಗೆ, ಸೀತೆಗೆ ಇತ್ಯಾದಿ ಅವ್ರಿಗೆ ಮಾತ್ರ ಆತನಲ್ಲಿ ದೇವರು ಕಾಣಿಸ್ತಾನೆ. ಆ ಥರ ನಾವು ನಮ್ಮ ಜೀವನದಲ್ಲಿ ನಮ್ಮ ಒಂದು ಇಂಟಿಗ್ರಿಟಿಯಲ್ಲಿ ಬದುಕಬೇಕಾದ್ರೆ ಅದು ಎಲ್ರಿಗೂ ಗಮನಕ್ಕೆ ಬರಬೇಕು ಅಂತ ಏನೂ ಇಲ್ಲ. ಅವರವರ ಅಜ್ಞಾನಕ್ಕೆ ಅದು ಸೀಮಿತ ಆಗಿರೋದ್ರಿಂದ ನೀನು ಅಂದರೆ ಯೂಶ್ವಲಿ ನಮ್ಮ ಮೈಥಾಲಜಿಕಲ್ ಸ್ಟೋರಿಲಿ ಹೇಳ್ತಾರಲ್ಲ, ರಾಮ ಅಂದರೆ ಆತ್ಮ ಅಂತ. ನಾನು ಅದ್ರ ಬಗ್ಗೆನೂ ಒಂದು ವಿಡಿಯೋ ಹನುಮಂತನ ಜಯಂತಿ ದಿನ ಲಾಸ್ಟ್ ಇಯರ್ ಮಾಡಿದ್ದೆ. ಸೊ ರಾಮ ನಮ್ಮ ಆತ್ಮದ ಸಂಕೇತ. ಆದರೆ ನಮ್ಮ ಆತ್ಮಜ ಜೊತೆ ಎಲ್ಲರೂ ಕನೆಕ್ಟ್ ಆಗೋಕ್ಕಾಗಲ್ಲ, ಆಗೋದು ಇಲ್ಲ. ಸೊ ನಮ್ಮನ್ನು ಯೂಸ್ ಮಾಡ್ಕೊಳ್ಳೋ ಥರನೋ, ಅಥವಾ ಜಡ್ಜ್ ಮಾಡೋ ಥರನೋ, ಅಥವಾ ಮ್ಯಾನಿಪ್ಯುಲೇಟ್ ಮಾಡೋ ಥರನೋ, ಕ್ರಿಟಿಸೈಸ್ ಮಾಡೋ ಥರನೋ ಒಂದು ಟೂಲಾಗಿ ಯೂಸ್ ಮಾಡ್ತಾರೆ ಕೆಲವರು, ಅವರ ಕೇವಲ ಒಂದು ವೈಯಕ್ತಿಕ ಉದ್ದೇಶಕ್ಕೋಸ್ಕರ. ಸೊ ಅದು ಆ ರಾಮನ ತಪ್ಪಲ್ಲ. ರಾಮನನ್ನು ನಿಜವಾದ ದೇವರಾಗಿ ನೋಡೋಕ್ಕಾಗಲಿಲ್ಲ, ಕೈಕೆ ಮಂತರೆ ನೋಡೋಕ್ಕಾಗಲಿಲ್ಲ ಅನ್ನೋದು. ಆದರೆ ಆತ ಸುತ್ತ ಇರೋ, ಅಥವಾ ನಾವೆಲ್ಲರೂ ಕೋಟ್ಯಾಂತರ ಜನ ಭಕ್ತರು ನೋಡ್ತಾ ಇದ್ದೀವಿ. ಆ ಥರ
ನಿನ್ನ ಆತ್ಮವನ್ನು ನೀನು ವಿಮರ್ಶೆ ಮಾಡ್ತಾ ನಿನ್ನ ಬಗ್ಗೆ ನೀನು ಹೇಳ್ತಾ ಹೋದಾಗ ಎಲ್ಲರೂ ನಿನ್ನನ್ನು ಆ ಲೆವೆಲಲ್ಲೇ ನೋಡಬೇಕು ಅಂತ ಏನೂ ರೂಲ್ ಇಲ್ಲ. ಆದರೆ ಯಾವಾಗ ನೀನು ದಶರಥನ ಥರ ವ್ಯಾಮೋಹವನ್ನು ಬಿಡೋದಿಲ್ವೋ, ದಶರಥ ವ್ಯಾಮೋಹನ ಬಿಡಲೇಬೇಕಾಯ್ತು, ಕೊನೆಗೆ ಸಾವೇ ಬಂದು ಹೋಗ್ತು ಅವನಿಗೆ. ಸೊ ಅಲ್ಲಿವರೆಗೂ ನಿನಗೆ ಈ ನಿಜವಾದ ನಿನ್ನ ಆತ್ಮದ ಶಕ್ತಿಯನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಸೊ ನಾವು ಎಲ್ಲರೂ ನಮ್ಮ ಆತ್ಮದ ಸಂಬಂಧ, ಒಂದು ಆತ್ಮೀಯ ಸಂಬಂಧದಿಂದ ನಾವು ಯಾವುದೋ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬೇರ್ಪಡೆ ಆಗ್ತೀವಿ, ಅಥವಾ ನಮಗೆ ಚೀಟಿಂಗ್ ಆಗುತ್ತೆ. ಆ ಥರ ನಮ್ಮ ಎಲ್ಲರ ಜೀವನದಲ್ಲೂ ಅನುಭವ ಬಂದಿರುತ್ತೆ. ಕೆಲವು ಸತಿ ಅದು ನಮ್ಮ ತಂದೆಯಿಂದ ಇರ್ಬೋದು, ಕೆಲವು ಸತಿ ನಾವು ನಂಬಿರೋ ಫ್ರೆಂಡಿಂದ ಇರ್ಬೋದು, ರಿಲೇಟಿವಿಂದ ಇರ್ಬೋದು, ಬಿಸ್ನೆಸ್ ಪಾರ್ಟ್ನರಿಂದ ಇರ್ಬೋದು. ಸೊ ಆ ಥರ ಕೆಲವು ಸತಿ ನಮ್ಮ ಆಪ್ತರಿಂದ ದೂರ ಆಗುವಂಥ ಸಂಗತಿಗಳು ಬರುತ್ತೆ. ದಶರಥ ರಾಮ ಬೇರೆ ಆದ ಹಾಗೆ ಅದನ್ನು ನೀನು ನಿಯಂತ್ರಣಕ್ಕೆ ತಗೊಳ್ಬೇಕು. ಆ್ಯಂಡ್ ಸೀತೆ ಹೇಗೆ ರಾವಣನಿಂದ ಕಿಡ್ನ್ಯಾಪ್ ಆಗೋ ಥರದೊಂದು ಸಂಗತಿ ಬಂತು, ಆ ಥರ ಎಷ್ಟೋ ಸಾರಿ ನಮ್ಮ ಎಸೆನ್ಸ್, ನಮ್ಮ ವಿಚಾರಗಳು ಅಥವಾ ನಮ್ಮನ್ನು ಕೆಟ್ಟ ರೀತಿಯಲ್ಲಿ ಅಥವಾ ಕೆಟ್ಟ ಒಂದು ಪರಿಸ್ಥಿತಿಯಲ್ಲಿ ಟ್ರ್ಯಾಪ್ ಮಾಡುವಂತಹ ರಾವಣನ ಥರದ ಕಷ್ಟಗಳು ಬರುತ್ತೆ. ಆಗ ಹನುಮಂತನ ಥರ ಧ್ಯಾನದಿಂದ, ಅಂದರೆ ಒಂದು ಕೋತಿ ಮನಸ್ಸನ್ನು ಧ್ಯಾನದಿಂದ ನಿಯಂತ್ರಣ ತೊಗೊಂಡ್ರೆ ಅದು ಹನುಮಂತನ ಥರ ದೊಡ್ಡ ದೇವರಾಗ್ತಾರೆ. ಸೊ ಆ ಥರ ನಿನ್ನ ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಂಡು ಮತ್ತು ನಿನ್ನ ಲಾಜಿಕಲ್ ಮೈಂಡಿನ ಹೆಲ್ಪನ್ನು ತೊಗೋಬೇಕು. ಅಂದರೆ ಲಕ್ಷ್ಮಣ, ಆದರೆ ಎಲ್ಲ ಕಡೆ ಲಕ್ಷ್ಮಣ ಹೆಲ್ಪಿಗೆ ಬರೋಲ್ಲ. ಅವನು ಒಂದು ಕಡೆ ಪ್ರಾಣವನ್ನೇ ಕಳ್ಕೊಳ್ಳೋ ಸಂಗತಿ ಬರುತ್ತೆ. ಅಲ್ಲೂ ಕೂಡ ಹನುಮಂತ ಹಾಗೂ ರಾಮನೇ ಸಹಾಯಕ್ಕೆ ಬರೋದು. ಅಂದರೆ ನಮ್ಮ ಒಳಮನಸ್ಸು, ನಮ್ಮ ಆತ್ಮ ಮತ್ತು ನಮ್ಮ ಧ್ಯಾನದ ಆ ಸಾಮರ್ಥ್ಯ. ಸೊ ಈ ರೀತಿ ನಮ್ಮ ಜೀವನವನ್ನು ನಾವು ನಮ್ಮಲ್ಲೇ ಇರೋ ಸುತ್ತ ಇರೋ ಪಾತ್ರಗಳನ್ನು ಆ ಥರ ನೋಡ್ತಾ ಹೋದರೆ ನಮಗೆ ತುಂಬ ಆಕ್ಸೆಪ್ಟೆನ್ಸ್ ಬರುತ್ತೆ. ಇವ್ರು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಹೀಗೆ ಮಾಡಲಿಲ್ಲ, ಹಾಗೆ ಮಾಡಲಿಲ್ಲ ಅನ್ನೋದು ಎಷ್ಟೋ ಕಳೆದು ಹೋಗುತ್ತೆ. ಮತ್ತು ತುಂಬ ಒಂಥರ ನ್ಯೂಟ್ರಲ್ ಮೈಂಡಿಂದ ವೈಬ್ರೆಂಟಾಗಿ ಹ್ಯಾಪಿಯಾಗಿ ಲೈಫನ್ನು ಪಾಸಿಟಿವ್ ಆಗಿ ನೋಡೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಅದನ್ನು ನಾನು ಗಮನಿಸಿದ್ದೆ. ಈ ಥರ ಎಷ್ಟೋ ಅನುಭವಗಳು, ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಧ್ಯಾನದಲ್ಲಿ ಸಿಗ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ನಾವು ಯಾವ ಥರ ಡಯಟ್ ತೊಗೊಳ್ಬೇಕು, ನನ್ನ ಬಾಡಿಗೆ ಯಾವ್ದು ಸೂಟ್ ಆಗುತ್ತೆ. ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ, ತುಂಬ ಸಿಲ್ಲಿ ಅನ್ನಿಸ್ಬೋದು ನಿಮಗೆ, ಬಟ್ ಇಟ್ ಈಸ್ ರಿಯಲಿ ಅ ಬ್ಯೂಟಿಫುಲ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ನಾನು ತುಂಬ ಹೆಮ್ಮೆಯಿಂದ ಎಲ್ಲರಿಗೂ ನಾನು ವೆಜಿಟೇರಿಯನ್ ಅಂತ ಹೇಳ್ಕೊಂಡು ಬೀಗ್ತಾ ಇರ್ತೀನಿ. ಸೊ ನಮ್ಮ ರಿಲೇಟಿವ್ಸಲ್ಲಿ ಎರಡೂ ಥರ ಇದ್ದಾರೆ. ಸೊ ಆದರೆ ಒಂದು ಸರಿ ನನ್ನ ಧ್ಯಾನ ಸ್ಥಿತಿಯಲ್ಲಿ ನನಗೆ ಕಂಡ ವಿಚಾರ ಏನಪ್ಪ ಅಂದರೆ, ನಾನು ಲಿಪ್ಸ್ಟಿಕ್ ಹಾಕ್ಕೊಳ್ತಾ ಇದ್ದೀನಿ. ಆಗ ನನ್ನ ಮನಸ್ಸು ಕೂಗಿ ಹೇಳ್ತಾ ಇದೆ, ಸ್ಪಷ್ಟವಾಗಿ ಕೇಳಿಸಿದ ವಾಯ್ಸ್ ಅದು, ಓಹ್ ನೀನು ತುಂಬ ಹೈ ಬ್ರ್ಯಾಂಡ್ ಸೊಫಿಸ್ಟಿಕೇಟೆಡ್ ಎಕ್ಸ್ಪೆನ್ಸಿವ್ ಲಿಪ್ಸ್ಟಿಕ್ ಹಾಕ್ಕೊಂಡು ವೆಜಿಟೇರಿಯನ್ ಅಂತ ಹೇಳ್ಕೊಳ್ತೀಯಲ್ಲ, ಇದು ಯಾವ ಥರ ವೆಜಿಟೇರಿಯನಿಸಮ್, ಇದು ಸುಳ್ಳಿದು ಹಾಗಾದರೆ ನೀನು ಹೇಳ್ತಾ ಇರೋದು ಅಂತ. ಸೊ ಅದರಿಂದ ಹೊರಗಡೆ ಬಂದಮೇಲೆ ಟಕ್ಕಂತ ಹೋಗಿ ನಾನು ಅದರ ಎಲ್ಲ ಏನೇನು ಹಾಕಿದ್ದಾರೆ, ಇಂಗ್ರೀಡಿಯೆಂಟ್ಸ್ ಏನೇನು ಎಲ್ಲ ರಿಸರ್ಚ್ ಮಾಡಿದೆ. ನಾನು ಕೆಲವು ಬೇರೆ ಕಂಟ್ರೀಸಿಂದ ತಂದಿದ್ದು ಲಿಪ್ಸ್ಟಿಕ್ ಎಲ್ಲ ಇತ್ತು, ಅದ್ರ ಬಗ್ಗೆ ಎಲ್ಲ ಆ ಬ್ರ್ಯಾಂಡ್ ಓಪನ್ ಮಾಡಿ ಅದೇನೇನು ಆಮೇಲೆ ಗೊತ್ತಾಯಿತು ಡಾಲ್ಫಿನ್ದು ಮತ್ತು ಈ ವೇಲ್ಸ್ದು ಫಿಶ್ ಆಯಿಲ್ ಎಲ್ಲ ಯೂಸ್ ಮಾಡ್ತಾರೆ ಅಂತ. ಸೊ ನಾನು ಯಾರನ್ನೂ ನಾನ್ ವೆಜಿಟೇರಿಯನ್ ಏನೋ ಇದಾಗಿ ನೋಡ್ತಾ ಇಲ್ಲ, ನನ್ನ ಅನುಭವ ಹೇಳ್ತಾ ಇದ್ದೀನಿ ಅಷ್ಟೇ. ಆವಾಗ ಅರ್ಥ ಆಯಿತು, ಇದು ಇಂಡೈರೆಕ್ಟ್ಲಿ ನಾನು ಪ್ರಾಣಿ ಹಿಂಸೆ ಮಾಡ್ತಾ ಇರೋದ್ರಿಂದ ನಾನು ಅದನ್ನು ತ್ಯಜಿಸಬೇಕು ಅಂತ. ಅದಾದಮೇಲೆ ನಾನು ವಿಡಿಯೋ ಕೂಡ ಲಾಸ್ಟ್ ಇಯರ್ ಮಾಡಿದೆ, ಹೇಗೆ ನಮ್ಮ ಕಾಸ್ಮೆಟಿಕ್ಸಲ್ಲಿ ನಾವು ಹರ್ಬಲ್ ಯೂಸ್ ಮಾಡಬೇಕು ಅಂತ. ಈ ಥರ ಎಷ್ಟೋ ಸಾರಿ ನಮ್ಮ ಬಾಡಿ, ನಮ್ಮ ಮನಸ್ಸಿನ ಮೂಲಕ ನಮಗೆ ಮೆಸೇಜಸ್ ಕೊಡ್ತಾ ಹೋಗುತ್ತೆ. ಇದೇ ಅಲ್ಲ, ಇನ್ಫ್ಯಾಕ್ಟ್ ನನಗೆ ಸುಮಾರು ವರ್ಷಗಳ ಹಿಂದೆ ನನ್ನ ಟೀನೇಜ್ ಆ ಥರ ಟೈಮಲ್ಲಿ ನನಗೆ ತುಂಬ ಭೀಕರವಾದ ಅನಾರೋಗ್ಯ ಬಂದಿತ್ತು. ಅದರಿಂದ ಹೊರಬಂದಿದ್ದ ಮಾರ್ಗ ಕೂಡ ನಾನು ಧ್ಯಾನವನ್ನೇ ಉಪಯೋಗಿಸ್ಕೊಂಡೇ ಹೊರಗಡೆ ಬಂದಿದ್ದು. ಆಗ ನಾನು ಯಾವ ಡಯಟ್ ತೊಗೊಳ್ಬೇಕು, ಯಾವ್ದು ಬಿಡಬೇಕು, ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಯಾವ ಎಕ್ಸಸೈಸ್ ಮಾಡಬೇಕು ಎಲ್ಲ ನನಗೆ ಧ್ಯಾನದಲ್ಲಿ ಗೋಚರ ಆಗ್ತಾಯಿತ್ತು. ಇದಕ್ಕೆ ಇಂಟ್ಯೂಷನ್ ಅಂತ ಕರಿಬೇಕು. ಮಮತಾ ಪೈ ಅವರೇ, ಥ್ಯಾಂಕ್ ಯು. ಸೊ ಇಂಟ್ಯೂಷನ್ ಅಂತ ಕರಿಬಹುದು. ಸೊ ನಮ್ಮಲ್ಲಿರೋ ಅತೀಂದ್ರಿಯ ಶಕ್ತಿ ಏನಿದೆ, ಉಪಮನಸ್ಸಿನ ಪ್ರಜ್ಞೆ, ಅದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಎಷ್ಟೋ ಸಾರಿ ಇವ್ರ ಹತ್ರ ಮಾತಾಡೋದು ಬೇಡ, ಈ ಡಿಸಿಷನ್ ಕರೆಕ್ಟ್ ಇಲ್ಲ, ಬೇಡ, ಇಲ್ಲಿ ಯಾಕೋ ಹೋಗೋದು ಬೇಡ ಅನ್ನಿಸ್ತಿದೆ, ಇದು ನಾಳೆ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ, ಈಗಲೇ ಮಾಡೋಣ ಇದನ್ನು, ಈ ಥರ ನಮ್ಮ ಒಳಮನಸ್ಸು ಒಂದು ಕೂಗನ್ನು ಹೇಳುತ್ತೆ. ಇದು ಬ್ರೈನಿಂದ ಬರೋ ಮಾಹಿತಿ ಅಲ್ಲ, ಇದು ನಮ್ಮ ಸುಪ್ತ ಮನಸ್ಸಿಂದ ಬರುತ್ತೆ, ಅದು ಧ್ಯಾನದಿಂದ ಜಾಗೃತ ಆಗುತ್ತೆ. ಸೊ ಎಷ್ಟೋ ಡಿಸಾಸ್ಟರ್ಸ್ನ ನಾವು ಅವಾಯ್ಡ್ ಮಾಡ್ಬೋದು ಆ ಥರ ಅಲರ್ಟ್ ಆಗಿದ್ದಾಗ. ಅದು ನಮಗೆ ನಾವು ಸಮಯ ಕೊಡೋದ್ರಿಂದ ಬರುತ್ತೆ. ಇನ್ಫ್ಯಾಕ್ಟ್ ಎಷ್ಟೋ ಜನ ಕೇಳ್ತಾರೆ, ಈ 20 seconds ವೀಡಿಯೋ ಎಲ್ಲ ನಾವು ಮಾಡ್ತಾ ಇರ್ತೀವಿ, ಈ ಸ್ಟೇಟ್ಮೆಂಟ್ಸ್ ಎಲ್ಲ ಎಲ್ಲಿಂದ ಬಂತು ಅಂತ. ಒಂದು 10% ನಾನು ನನ್ನ ಕ್ಲೈಂಟ್ಸೋ ಫ್ರೆಂಡ್ಸೋ ನಮ್ಮ ಫ್ಯಾಮಿಲಿಯವರೋ ಹೇಳ್ಕೊಟ್ಟಿರ್ತಾರೆ, ಬಟ್ 80% ಅಷ್ಟು ನನಗೆ ಧ್ಯಾನದಲ್ಲಿ ಆ ಸ್ಟೇಟ್ಮೆಂಟ್ಗಳು ಕೇಳುತ್ತೆ, ನಾನು ಇಮಿಡಿಯೇಟಾಗಿ ಅದನ್ನು ಬರ್ಕೊಳ್ತೀನಿ. ಸೊ ಆ ಥರ ವಿಚಾರಗಳು, ಅದ್ಭುತವಾದ ರಿಯಲ್ ಥಾಟ್ಸ್ ಅಂತ ಕರಿತೀನಿ ನಾನು, ಅದನ್ನು ಹೊರಗಡೆ ಬರುತ್ತೆ. ಇನ್ಫ್ಯಾಕ್ಟ್ ಇನ್ನೊಂದು ಸಂಗತಿ ಹೇಳ್ತೀನಿ, ಇದೆಲ್ಲ ಆಹ್ಲಾದಕರ ಅನುಭವಗಳು ಧ್ಯಾನದಲ್ಲಿ ಬರೋದು. ತುಂಬ ಇಷ್ಟವಾದ ಜಾಗ ನನಗೆ, ಅದರ ಹೆಸರು ಹೇಳೋದು ಬೇಡ, ಅದೊಂದು ದೊಡ್ಡ ಮಠ, ದೇವಸ್ಥಾನ. ಸೊ ಅಲ್ಲಿ ನಾನು ನಮ್ಮ ತಾಯಿ, ನನಗೆ ಮಗು ಆದಾಗ ನಮ್ಮ ಅತ್ತೆ ಮತ್ತು ತಾಯಿಗೆ ಇಬ್ಬರಿಗೂ ಒಂದೇ ಥರದ ಮೆಸೇಜ್ ಬಂದಿತ್ತು ಕನಸಲ್ಲಿ. ಅದರಿಂದ ಅಲ್ಲಿಗೆ ಹೋಗಲೇಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ಏನೋ ಹರಕೆ ಮಾಡಿದರು ಅವರು.
ಗೋದಾನ ಮಾಡ್ತೀನಿ ಅಂತ. ಸೊ ನಾನು ಹಿರಿಯರ ಫೀಲಿಂಗ್ಸ್ ಹರ್ಟ್ ಮಾಡಬಾರ್ದು ಅಂತ ಹೇಳಿ ಆಯಿತು ಅಂತ ಒಪ್ಕೊಂಡ್ವಿ. ನಮ್ಮ ಫ್ಯಾಮ್ಲಿ ಎಲ್ಲ ಹೋದ್ವಿ, ಅಲ್ಲಿ ಅದೆಲ್ಲ ಪೂಜೆ ಎಲ್ಲ ಮುಗಿಸಿದ್ವಿ. ಬಟ್ ಅಲ್ಲಿ ನಾನು ನಮ್ಮ ಹಸ್ಬೆಂಡ್ ಅಬ್ಸರ್ವ್ ಮಾಡಿದ್ದು, ಎಲ್ಲರಿಗೂ ಒಂದೇ ಹಸುಗೆ ಎಲ್ಲರಿಗೂ ಪೂಜೆ ಮಾಡಿಸ್ತಾಯಿದ್ರು, ಎಲ್ಲರ ಹತ್ರನೂ ಟಿಕೆಟ್ ಬರ್ಸ್ಕೊತಾಯಿದ್ರು, ತುಂಬ ಎಕ್ಸ್ಪೆನ್ಸಿವ್ ಬೇರೆ. ಸೊ ನಾನು ನಮ್ಮ ಹಸ್ಬೆಂಡ್ ಮುಖ ನೋಡ್ಬಿಟ್ಟು ಹೇಳಿದೆ, ಹೇಗೆ ನಂಬೋದು ಇವರು ನಮ್ಮ ದುಡ್ಡನ್ನು ತೊಗೊಂಡು ಒಂದು ಹಸುನ ಅವರ ಗೋಶಾಲೆಗೆ ಹಾಕೋತಾರೆ ಅಂತ. ನಾವೇನೋ ದಾನ ಕೊಟ್ಟಿದ್ದೀವಿ, ದೇವರ ಸೇವೆ ಅಂತ ಮಾಡಿದ್ದೀವಿ, ಈ ಹಣ ಮ್ಯಾನಿಪುಲೇಟ್ ಆಗಲ್ಲ ಅಂತ ಹೇಗೆ ನಂಬೋದು ಅಂತ. ಸೊ ನಮ್ಮ ಹಸ್ಬೆಂಡ್ ಬಿಡು, ಅದೇನು ತಲೆ ಕೆಡಿಸ್ಕೋಬೇಡ, ನಮ್ಮ ಹಿರಿಯರು ಹೇಳಿದ್ದಾರೆ ಮಾಡಿದ್ದೀವಿ ಬಿಡು ಅಂತ ಹೇಳಿದ್ರು. ಸರಿ, ಅದಾದಮೇಲೆ ನಾನು ಸುಮಾರು ದೇವಸ್ಥಾನಗಳಿಂದ ಗುಹೆಗಳಿಂದನೂ ಲೈವ್ ಬಂದಿದ್ದೀನಿ, ಸುಮಾರು ಸತಿ ಹೇಳಿದ್ದೀನಿ, ಸುಮ್ಮನೆ ಹೋಗ್ಬಿಟ್ಟು ಹಿಂಗೆ ಅಂದ್ಕೊಂಡು ಬರೋದಲ್ಲ. ನಿಮ್ಮ ಅಭಿಷೇಕ ಹೂವು ದೇವರಿಗೆ ಬೇಕೋ ಬೇಡವೋ ನನಗೆ ಗೊತ್ತಿಲ್ಲ, ಆದರೆ ನೀವು ಕೂತ್ಕೊಂಡು ಧ್ಯಾನ ಮಾಡೋದಂತೂ ಬೇಕು. ಗುರುರಾವ್, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ ಯುವರ್ ಸಪೋರ್ಟ್. ಸೊ ಅದರಿಂದ ಮಿನಿಮಮ್ ಅರ್ಧ ಮುಕ್ಕಾಲು ಗಂಟೆ ಅಥವಾ 1 ಅವರ್ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ, ಅದರಲ್ಲೂ ಪ್ರಾಚೀನ ದೇವಸ್ಥಾನಗಳು, ಗುಹೆಗಳು ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡಿದ್ರೇ ನಿಮ್ಗೆ ನಿಜವಾಗ್ಲೂ ಹೋಗಿದ್ದದ್ದು ಸೇವೆ ಉಪಯೋಗ ಆಗುತ್ತೆ. ಸುಮ್ಮನೆ ನೀವು ಅಲ್ಲಿ ಹೋಗ್ಬಿಟ್ಟು ಒಂದು 4 ಫೋಟೋ ತೆಗೆಸ್ಕೊಂಡು ಬಂದರೆ, ಫೋಟೋ ತೆಗೆಸ್ಕೊಳ್ಳಿ ತಪ್ಪಿಲ್ಲ, ಬಟ್ ಧ್ಯಾನನೇ ಮಾಡದೆ ಬಂದರೆ ಯೂಸ್ ಇಲ್ಲ. ಅದರಿಂದ ಸೊ ಎನಿವೆ, ಸೊ ನಾನು ಕೂತ್ಕೊಂಡು 1 ಗಂಟೆ ಧ್ಯಾನ ಮಾಡ್ತೀನಿ ಅಂತ ಹೇಳಿ ಅಲ್ಲೇ ಒಂದು ದೇವಸ್ಥಾನದ ಗರ್ಭಗುಡಿ ಹತ್ತಿರದಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ದೆ. ಅಲ್ಲಿ ನನಗೆ ಆದ ಅನುಭವ ಅಮೋಘ. ನಿರ್ಮಲಾ ಅವರೇ, ನಿಮ್ಮ ಮಾತು ಕೇಳಿದ್ರೇ ಸಾಕು, ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದು ಕೂಡ ಧ್ಯಾನದಿಂದನೇ ಸಿಕ್ಕಿರೋದು. ತುಂಬ ಹೆಮ್ಮೆ ಅಂತ ಹೇಳ್ತೀನಿ. ನಾನು ಏನೇನೋ ಸರ್ಟಿಫಿಕೇಷನ್ನು ಅದು ಇದು ಅಲ್ಲೋದೆ ಇಲ್ಲೋದೆ ಅಂತ 1000 ಹೇಳ್ಬೋದು, ಆದರೆ ನನಗೆ ನನ್ನ ಕ್ಲೈಂಟ್ಸಿಂದ ಬಂದ ಧ್ಯಾನದ ಅನುಭವಗಳು, ವೈಯಕ್ತಿಕವಾಗಿ ಧ್ಯಾನದಲ್ಲಿ ಕಂಡ ಅನುಭವಗಳ ಮುಂದೆ ಯಾವುದೂ ಇಲ್ಲ. ಅದರಿಂದ ಥ್ಯಾಂಕ್ ಯು ಅನಿತಾ ಪ್ರಸಾದ್, ಥ್ಯಾಂಕ್ ಯು ಎವ್ರಿಬಡಿ. ಎನಿವೆ, ಸೊ ನನಗೆ ಅಲ್ಲಿ ಒಂದು ಗರ್ಭಗುಡಿಯಲ್ಲಿ ಧ್ಯಾನ ಮಾಡ್ಬೇಕಾದ್ರೆ ಆದ ಅನುಭವ ಏನು ಅಂದರೆ, ಆ ಗುರುಗಳೇ ಅಥವಾ ದೇವರು ಏನು ಆರಾಧನೆ ಮಾಡ್ತಾರೆ ಅವರು ನನ್ನ ಕಿವಿಯಲ್ಲಿ ಸ್ಪಷ್ಟವಾಗಿ ಹೇಳ್ದಂಗೆ ಗೋಚರ ಆಯಿತು, ನೋಡಮ್ಮ ನೀನು ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೆಯಲ್ಲ, ನಾನು ಕೊಟ್ಟ ದಾನ ಉಪಯೋಗಕ್ಕೆ ಬಂತಾ ಇಲ್ವಾ ಅಂತ ಒಂದು ಯೋಚನೆ ಮಾಡಬೇಕು. ದಾನ ಅಂದರೆ ಏನು ಅಂದರೆ, ನೀನು ಕೊಟ್ಟಿದೆಯಲ್ಲ ಅಲ್ಲಿಗೆ ನಿನ್ನ ಕರ್ತವ್ಯ ಮುಗೀತು. ಸೊ ನೀನು ಯಾರೋ ಹಿರಿಯರ ಮಾತಿಗೋ ಅಥವಾ ಸ್ವಪ್ನದಲ್ಲಿ ಬಂದ ಆ ಮಾಹಿತಿಗೋ ಅಥವಾ ನಿನ್ನ ಮನಸ್ಸಿಗೆ ಖುಷಿ ಕೊಡುತ್ತೋ ಅನ್ನೋ ಆ ಸಂಗತಿಗೋ ನೀನು ಅದನ್ನು ಮಾಡಿದ್ಯಾ, ಅಲ್ಲಿಗೆ ನಿನ್ನ ಕರ್ತವ್ಯ ಮುಗಿಯುತ್ತೆ. ಇನ್ನು ಆ ಒಂದು ಹಣವನ್ನು ಅಥವಾ ಸೇವೆಯನ್ನು ಆ ಮಠದವರು, ದೇವಸ್ಥಾನದವರು ಹೇಗೆ ಉಪಯೋಗಿಸ್ಕೊಳ್ತಾರೆ ಅನ್ನೋದು ಅವರ ಕಾರ್ಮಿಕ ಅಕೌಂಟಿಗೆ ಬೀಳುತ್ತೆ, ನಿನಗಲ್ಲ. ಸೊ ನೀನು ಕೊಟ್ಟಿದ್ಯಾ ಅನ್ನೋ ತೃಪ್ತಿಯಲ್ಲಿ, ಅದು ಸೇವೆಗೆ ಬರುತ್ತೆ ಅನ್ನೋ ನೆಮ್ಮದಿಯಲ್ಲಿ, ಅದು ನನ್ನ ಸೇವೆಗೆ ಬರಲಿ ಅಥವಾ ಬಡವರ ಸೇವೆಗೆ ಬರಲಿ ಅನ್ನೋ ಆ ಸಂಕಲ್ಪದಲ್ಲಿ ನೀನು ನೀನು ಧ್ಯಾನ ಮಾಡಿ ಹೋಗು ಅಂತ ಹೇಳಿದ್ರು. ಸೊ ಎಷ್ಟು ಮೀನಿಂಗ್ಫುಲ್ ಅನ್ನಿಸ್ತು ಅಂದರೆ, ನಾವು ಯೂಶಲಿ ತುಂಬ ಟೆನ್ಷನ್ ಮಾಡ್ಕೊಳ್ತೀವಿ, ಇದು ಉಪಯೋಗಕ್ಕೆ ಬರ್ತಾ ಇಲ್ವಾ, ಹೀಗ ಅಂತ. ಸೊ ನಾನು ನನ್ನ ಕ್ಲೈಂಟ್ಸ್ಗೂ ಸುಮಾರು ಸತಿ ಹೇಳ್ತಿರ್ತೀನಿ, ನೀವು 100% ಇನ್ವಾಲ್ವ್ ಆಗಿದ್ರಾ ಅಷ್ಟು ಸಾಕು, ಅಲ್ಲಿಗೆ ಬಿಟ್ಟುಬಿಡಿ ಅಂತ. ಯಾಕಂದರೆ ನಿಮ್ಮ ಇನ್ವಾಲ್ವ್ಮೆಂಟ್ ಅಲ್ಲಿ ಹೆಚ್ಚಿಗೆ ಮೀನಿಂಗ್ಫುಲ್. ಆಪೋಸಿಟ್ ಪರ್ಸನ್ ಹೇಗೆ ಮಾಡ್ತಾರೆ ಅನ್ನೋದು ಅವರ ಕರ್ಮಕ್ಕೆ, ಅವರ ಅನುಭವಗಳಿಗೆ ಬಿಟ್ಟಿರೋದು. ನಾನು ನಿನ್ನೆ ಕಥೆಯಲ್ಲೂ ಕೂಡ, ಶನಿವಾರದ ಶಾರದೆ ಜ್ಞಾನಸುತಿಯಲ್ಲೂ ಹೇಳ್ತಾ ಇದ್ದೆ, ಇಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಅಲ್ಲಿಂದ ನಿಮಗೆ ಪಾಸಿಟಿವ್ ರೆಸಿಪ್ರೊಕೇಷನ್ ಬರಲಿಲ್ಲ ಅಂದರೆ ಪ್ರಕೃತಿ ಅದಕ್ಕೆ ನ್ಯಾಯ ಒದಗಿಸ್ಕೊಡುತ್ತೆ. ಡೋಂಟ್ ವರಿ, ಆ ಬ್ಯಾಲೆನ್ಸ್ ನಿಮಗೆ ಕ್ಲಿಯರ್ ಆಗೇ ಆಗುತ್ತೆ. ಸ್ವಲ್ಪ ನೀವು ಪೇಷನ್ಸಿಂದ ಇರಬೇಕು ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ. ನಿಜವಾದ ಆಧ್ಯಾತ್ಮದಲ್ಲಿರೋರು ತಾಳ್ಮೆ ಇಟ್ಟರೆ ಅವ್ರ ಸಂಕಲ್ಪ ಏನು ಹಾಕ್ಕೊಂಡಿರ್ತಾರೆ, ಆಸೆ ಪಟ್ಟಿರ್ತಾರೆ, ಅದಕ್ಕಿಂತ 100 ಪಟ್ಟು ಬರುತ್ತೆ. ಆದರೆ ತಾಳ್ಮೆ ಇಲ್ಲ ಅಂದರೆ ಅದು ಸಿಗೋಲ್ಲ ಅಂತ. ಆದ್ದರಿಂದ ಥ್ಯಾಂಕ್ ಯು ಫಾರ್ ಆಲ್ ದ್ಯಾಟ್ ಎನ್ಕರೇಜ್ಮೆಂಟ್ ಎವ್ರಿಬಡಿ. ಸೊ ಈ ಥರ ಸಾಕಷ್ಟು ವಿಚಾರಗಳು, ಇನ್ಫ್ಯಾಕ್ಟ್ ನನ್ನ ವೀಡಿಯೋಸಲ್ಲಿ ಸುಮಾರು ನಾನು ಹೇಳಿರೋದೆಲ್ಲ ನನಗೆ ಧ್ಯಾನದಲ್ಲಿ ಗೋಚರ ಆಗೋ ಕೆಲವು ಮಾಹಿತಿಗಳು. ರೀಸೆಂಟಾಗಿ ನಾನೊಂದು ಸೂಸೈಡ್ ಬಗ್ಗೆ ವಿಡಿಯೋ ಮಾಡಿದ್ದೆ, ತುಂಬ ಇಷ್ಟಪಟ್ಟಿದ್ರಿ. ಅದರಲ್ಲಿ ಪ್ರಾಮಿನೆಂಟ್ ಗೋಲ್ ಮತ್ತು ಬೇರೆ ಸಟಲ್ ಗೋಲ್ಸ್ ಬಗ್ಗೆ ಹೇಳಿದ್ದೆ. ಅಂದರೆ ಪ್ರಮುಖ ಉದ್ದೇಶ ಏನಿರಬೇಕು, ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು, ಅಥವಾ ನಮ್ಮ ಜೀವನದ ಪ್ರಮುಖ ಉದ್ದೇಶ ಏನಿರಬೇಕು ಅಂತ. ಅದು ಕೂಡ ನನಗೆ ಕೆಲವೊಂದು ಗೋಲ್ ಸೆಟ್ಟಿಂಗ್ ನಾವು ಹಾಕ್ಕೊಂಡಿರ್ತೀವಿ. ನಾನು ಈ ವೀಕಲ್ಲೇ ಒಂದು ಸಕ್ಸಸ್ ಸೂತ್ರಾಸ್ ಅಂತ ಒಂದು ವಿಡಿಯೋ ಮಾಡೋಣ ಅಂತಿದ್ದೀನಿ. ಸಕ್ಸಸ್ಸಿಗೆ ನಿಜವಾಗ್ಲೂ ಏನೆಲ್ಲ ಬೇಕು ಅಂತ. ಆ ಥರ ನಾನು ನನ್ನ ಮೈಂಡಲ್ಲಿ ನನಗೇನೇನು ಬೇಕು ಅದನ್ನು ಸಕ್ಸಸ್ ಪ್ರೋಗ್ರಾಮಿಂಗ್ ಮಾಡ್ಕೊಳ್ಬೇಕಾದ್ರೆ ನಂಗೆ ಧ್ಯಾನದಲ್ಲಿ ಈ ವಿಚಾರ ಯಾವಾಗಲೂ ಕಾಣಿಸೋದು. ನಿಮಗೆ ಸೊಸೈಟಿದು ಮೇನ್ ಗೋಲ್ ಆಗಿ ಮಿಕ್ಕಿದ್ದೆಲ್ಲ ನೀನು ಅದರ ಪ್ರಕಾರವಾಗಿ ಮಾಡಿದ್ರೆ ಹೇಗೆ ಮೀನಿಂಗ್ಫುಲ್ ಆಗುತ್ತೆ ಲೈಫ್ ಅಂತ. ಅದು ಕೂಡ ಧ್ಯಾನದಲ್ಲಿ ಗಮನಕ್ಕೆ ಬಂದಂತಹ ವಿಚಾರ. ಇನ್ಫ್ಯಾಕ್ಟ್ ವಾಮಾಚಾರದ ಬಗ್ಗೆ, ಪ್ರೇತಾತ್ಮಗಳ ಬಗ್ಗೆ, ಅಮಾವಾಸ್ಯೆ ಹುಣ್ಣಿಮೆ ಬಗ್ಗೆ ನಾವು ಎಲ್ಲ ವಿಡಿಯೋಸ್ ಮಾಡಿದ್ದೀವಿ. ಅದರಲ್ಲಿ 80 to 90% ವಿಚಾರಗಳು ಎಲ್ಲ ಧ್ಯಾನದಲ್ಲಿ ಗಮನಕ್ಕೆ ಬಂದಿರೋದು. ಅಮೋಘವಾದ ರಿಸಲ್ಟ್ಸ್ಗಳನ್ನು ಕ್ಲೈಂಟ್ಸಿಗೆ ಕೊಟ್ಟಿರೋದು. ಅದನ್ನು ತುಂಬ ಜನ ನೋಡಿ ಮೆಚ್ಕೊಂಡಿದ್ದೀರಾ. ಎಷ್ಟೋ ಜನ ತತ್ತರಿಸಿ ಹೋಗ್ತಾರೆ ಈ ವಾಮಾಚಾರ ಮತ್ತು ಕೆಟ್ಟ ಶಕ್ತಿಯ ಭಯಕ್ಕೆ. ಅದು ಹೇಗೆ ನಿಮ್ಮ ಮನಸ್ಸಿನಿಂದನೇ ಅದ್ಭುತವಾಗಿ ನಿಯಂತ್ರಣಕ್ಕೆ ತಗೊಳ್ಬಹುದು ಅನ್ನೋ ವಿಚಾರವನ್ನು, ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋದಾಗಲಿ, ಕ್ಲೈಂಟ್ಸ್ ಎಲ್ಲ ಪರಿವರ್ತನೆ ಮಾಡಿರೋದಾಗಲಿ, ಅದೆಲ್ಲ ಗಮನಿಸಿದ್ದೀನಿ. ಈ ಥರ ನಾನು ಸುಮಾರು ಎಕ್ಸಾಂಪಲ್ಸ್ ಕೊಡ್ಬೋದು. ಇನ್ಫ್ಯಾಕ್ಟ್ ಇನ್ನೊಂದು ಚಿಕ್ಕ ವಿಚಾರ, ನಾನು ಯಾವಾಗಲೂ ನನಗೆ ಆಫ್ಟರ್ ಲೈಫ್
ಅಂದರೆ ಡೆತ್ ಪ್ರಾಸೆಸ್ ಬಗ್ಗೆ ಎಲ್ಲ ತುಂಬ ಎಕ್ಸೈಟ್ಮೆಂಟ್ ನನಗೆ. ಸೊ ಅದ್ರ ಬಗ್ಗೆ ನಾನು ಸಾಕಷ್ಟು ಧ್ಯಾನದಲ್ಲಿ ಗಮನಿಸಿದ್ದೀನಿ, ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಅದನ್ನೆಲ್ಲ ಪುಸ್ತಕದಲ್ಲಿ ಬರೀತಿದ್ದೀನಿ. ಸೊ ಅದರಲ್ಲಿ ಸುಮಾರು ವಿಚಾರಗಳು, ಅಂದರೆ ಈಗ ಒಬ್ಬ ಮನುಷ್ಯನಿಗೆ ಸಾವಾದ್ಮೇಲೆ ಯಾರೋ ಒಂದಷ್ಟು ಜನ ಸಪೋರ್ಟ್ ಮಾಡ್ತಾರೆ, ಇಲ್ಲ ಇವನು ಸಾವು ಹೀಗೆ ಆಗಿರೋದು ಹಾಗಾಗಿಲ್ಲ, ಅಂದರೆ ಆತ ಹೇಗೆ ಜೀವನ ಕಾಲಾವಧಿಯಲ್ಲಿ ಇತರರಿಗೆ ಮಾಡಿರುವ ಆ ಒಳಿತನ್ನು ಮಾಡುವ ಭಾವನೆಯನ್ನು ಉದ್ಭವ ಮಾಡಿರ್ತಾರೆ, ಅದೇ ಆತನಿಗೆ ಆ ವಾಯ್ಸ್ ಆಗಿ ಮತ್ತೆ ಕನ್ವರ್ಟ್ ಆಗುತ್ತೆ, ಅದೇ ಆತನಿಗೆ ಸ್ವರ್ಗವಾಗಿ ಕನ್ವರ್ಟ್ ಆಗುತ್ತೆ. ಅದೇ ತನ್ನ ಕಾಲಾವಧಿಯಲ್ಲಿ ಹೇಗೆ ಬೇರೆಯವ್ರು ಹೇಗಾದರೂ ಇದಾಗಲಿ ಅಥವಾ ನಂದು ಒಂದು ಸ್ವಾರ್ಥ ಇರಲಿ, ನನಗೆ ಇದಾಗೋಗ್ಲಿ, ನಂದು ಫಸ್ಟ್ ಸೆಟ್ ಆಗಲಿ ಅಥವಾ ಮ್ಯಾನಿಪ್ಯುಲೇಟ್ ಮಾಡಿದ್ರು ಪರವಾಗಿಲ್ಲ, ನನ್ನ ಕಂಫರ್ಟ್ ಬರಲಿ ಅಂತ ಎನರ್ಜಿ ಕ್ರಿಯೇಟ್ ಮಾಡಿದವರು ಸತ್ತ ಮೇಲೆ ಅದೇ ಎನರ್ಜಿನೇ ಅವರಿಗೆ ನರಕವಾಗಿ ಬರುತ್ತೆ. ಈ ಎಲ್ಲ ವಿಚಾರಗಳನ್ನು ನಾವು ಧ್ಯಾನದಲ್ಲಿ ಗಮನಿಸ್ಬೋದು. ಆ್ಯಂಡ್ ನಾವು ಯಾವ ಥರ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ, ನಮ್ಮ ಯಾವ್ಯಾವ ಆ್ಯಕ್ಷನ್ಸಲ್ಲಿ ಎಲ್ಲೆಲ್ಲಿ ರೆಕ್ಟಿಫಿಕೇಷನ್ ಆಗಬೇಕು ಅನ್ನೋದು ಕೂಡ ವೈಯಕ್ತಿಕವಾಗಿ ಧ್ಯಾನದಲ್ಲಿ ಕೂತಾಗ ಗಮನಕ್ಕೆ ಬರೋ ವಿಚಾರಗಳು. ಇದೆಲ್ಲವೂ ಡೈರೆಕ್ಟ್ಲಿ ನಮ್ಮ ಹೇಮಾ ಅವರೇ ಪ್ರೇ ಮಾಡೋದ್ರ ಬಗ್ಗೆ ಕೇಳ್ತಾ ಇದ್ದೀರಾ. ನನಗೆ ಇನ್ನೊಂದು ವಿಚಾರ ನೆನಪಾಯಿತು, ಅದನ್ನು ಹೇಳಿ ಈ ವಿಡಿಯೋ ವೈಂಡ್ ಮಾಡ್ತೀನಿ. ಸೊ ಈ ಎಲ್ಲ ಆಧ್ಯಾತ್ಮಿಕ ಸಂಗತಿಗಳು, ಅನುಭವಗಳು ಕೇವಲ ಕತೆ ಅಲ್ಲ, ಇದೇ ನಮ್ಮಲ್ಲಿ ಇರೋ ಎಷ್ಟೋ ಭಯ, ಭೀಕರತೆ, ಸಾವಿನ ಭಯ, ಕಾಯಿಲೆ ಭಯ, ನಿಗೂಢತೆ, ಅವಮಾನ ಅಥವಾ ಟೆನ್ಷನ್, ಸ್ಟ್ರೆಸ್, ಆ್ಯಂಗ್ಸೈಟಿ, ಕೋಪ, ಸೇಡು, ಸಿಟ್ಟು, ಇದನ್ನೆಲ್ಲ ವ್ಯಾನಿಷ್ ಮಾಡುತ್ತೆ. ಅದು ವ್ಯಾನಿಷ್ ಆದರೆ ಮತ್ತೆ ಕಾಯಿಲೆಗೆ ಫೀಡ್ ಮಾಡೋಕ್ಕೆ ಏನು ಊಟ ಇಲ್ಲ ಅಂದಮೇಲೆ ಕಾಯಿಲೆ ಹೇಗೆ ಬರುತ್ತೆ? ಅಂದರೆ ಯು ಆರ್ ನಾಟ್ ಗಿವಿಂಗ್ ಪವರ್ ಟು ದಿ ಇಲ್ ಹೆಲ್ತ್ ಎನರ್ಜಿ, ಬಿಕಾಸ್ ಯು ಆರ್ ಕ್ಲೆನ್ಸಿಂಗ್ ಯುವರ್ ಸೆಲ್ಫ್ ಎವ್ರಿ ಡೇ. ಸೊ ಹಲ್ಲು ಉಜ್ಕೊಳ್ಳೋ ಥರ, ಸ್ನಾನ ಮಾಡೋ ಥರ. ಅದರಿಂದ ನಾವು ಸಮಯ ಕೊಡೋದು ತುಂಬ ಇಂಪಾರ್ಟೆಂಟ್. ಸೊ ಪ್ರೇಯರ್ ಬಗ್ಗೆ ಯಾರೋ ಏನೋ ಕೇಳಿದ್ರು, ಅದು ಹಾಗೆ ಮೇಲಕ್ಕೆ ಹೊರಟೋಯ್ತು. ಬಟ್ ನಾನು ಒಂದೇ ಒಂದು ಹೇಳ್ತೀನಿ, ನನಗೆ ಇದು ಕೂಡ ಒಂದು ಅನುಭವದಲ್ಲಿ ಗಮನಕ್ಕೆ ಬಂದಿದ್ದು. ಈಗ ನಾವು ಧ್ಯಾನ ಮಾಡ್ತಾ ಒಂದು ಸ್ಟೆಪ್ ಬೈ ಸ್ಟೆಪ್ ಅನುಭವನ ಪಡಿತಾ ಇದ್ದಾಗೆ ಒಂದು ಸ್ಟೇಜಲ್ಲಿ ಅನಿಸುತ್ತೆ ನಾವು ಪ್ರೊಸೀಜರಲ್ಲಿ ರಿಚುವಲ್ ಆಗಿ ಏನೇನು ಮಾಡ್ತೀವಿ ಅದರದ್ದು ಮೀನಿಂಗ್ ಗೊತ್ತಾಗ್ತಾ ಹೋಗುತ್ತೆ. ಇದಕ್ಕೋಸ್ಕರ ಇದು ಮಾಡೋದು, ಇದಕ್ಕೋಸ್ಕರ ಅದು ಮಾಡೋದು, ಓಕೆ ಇದನ್ನು ಅಳವಡಿಸ್ಕೊಂಡ್ರೆ ಇದನ್ನು ಸ್ಟ್ರಿಕ್ಟಾಗಿ ಮಾಡಲೇಬೇಕು ಅಂತ ಏನಿಲ್ಲ, ಇದು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ನಡೆಯುತ್ತೆ. ನಾನು ದೇವರ ಪೂಜೆ ಮಾಡಬೇಕಾದ್ರೆ ಕೆಟ್ಟ ಭಾವನೆ ಬರುತ್ತಾ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲೂ ಕೂಡ ಈ ವಿಚಾರನ ಹಂಚ್ಕೊಂಡಿದ್ದೀನಿ. ಸೊ ಹೇಗೆ ಭಾವನೆಯಿಂದ ನಾವು ಕನೆಕ್ಟ್ ಆಗೋದನ್ನು ದೇವರು ಅಂತ ನಾವು ಗಮನಿಸ್ಬೋದು ಅಂತ. ಸೊ ಆಗ ನಾನು ತುಂಬ ಚಿಕ್ಕ ವಯಸ್ಸಿಂದ ಅದು ಇದು ಪೂಜೆ ಅದು ಮಾಡಬೇಕು, ವ್ರತ ಮಾಡಬೇಕು, ಅದೆಲ್ಲ ತುಂಬ ಇತ್ತು ನನಗೆ ಮೈಂಡಲ್ಲಿ. ಸೊ ಒಂದು ಕಾಲ ಅಂದರೆ ಟೈಮ್ ಶಾರ್ಟೇಜ್ ಆಗ್ತಾ ತುಂಬ ಪ್ರೊಸೀಜರ್ಸ್ ಎಲ್ಲ ಮಾಡೋಕ್ಕೂ ಆಗೋದಿಲ್ಲ. ಆಮೇಲೆ ಅದ್ರ ಬಗ್ಗೆ ಮೀನಿಂಗ್ ಗೊತ್ತಾದಮೇಲೆ ಅದು ಧ್ಯಾನದಲ್ಲಿ ಸಿಗ್ತಾ ಇರೋದ್ರಿಂದ ಅದನ್ನು ಮಾಡಲೇಬೇಕು ಅನ್ನೋ ರಿಜಿಡಿಟಿನೂ ಹೊಟ್ಟೋಗುತ್ತೆ. ಬಟ್ ಕೆಲವು ಸತಿ ಏನಾಗುತ್ತೆ, ಅಯ್ಯೋ ಇದು ಅದು ಮಾಡಲಿಲ್ವಲ್ಲ ಅಂತ ಟೆನ್ಷನ್ ಆಗ್ತಾ ಇರೋದು ನನಗೆ. ಈ ಟೈಮ್ ಇಲ್ಲ ಅದು ಮಾಡಿಲ್ಲ, ಅಯ್ಯೋ ಅದು ಮಾಡಲಿಲ್ಲ ಅಂತ. ಸೊ ಒಂದು ಸತಿ ಅದ್ಭುತವಾದ ಅನುಭವ ಬಂತು. ತುಂಬ ಜನ ತುಂಬ ಪ್ರೊಸೀಜರ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿರೋರಿಗೆ ಇದು ಉಪಯೋಗ ಆಗುತ್ತೆ ಅನಿಸುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಆಗ ಒಂದು ಅದ್ಭುತ ಮಾಹಿತಿ ಬಂತು ಮನಸ್ಸಿಗೆ. ಅದೇನು ಅಂದರೆ, ಪೂರ್ವಿ ನೀನು ಈ ಪ್ರೊಸೀಜರ್ ಮಾಡಿಲ್ಲ, ಅದನ್ನು ಮಾಡಿಲ್ಲ, ಇದನ್ನು ಮಾಡಿಲ್ಲ, ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 3 ವಿಚಾರಗಳನ್ನು ನೀನು ಅಳವಡಿಸ್ಕೊಂಡ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಅಂಶಗಳನ್ನು ನೀನು ಆರಾಧನೆ ಮಾಡ್ತಾ ಇದೆಯಾ ಅಂತ ಅರ್ಥ ನಿನ್ನ ಹೃದಯದಲ್ಲಿ. ಅದನ್ನು ಮಾಡಿದ್ರೆ ನೀನು ಪ್ರೊಸೀಜರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ. ಏನಪ್ಪ ಅದು ಅಂತ ನಾನು ಗಮನಿಸ್ತಾ ಹೋದೆ. ವಿಟ್ನೆಸ್ ಮಾಡಬೇಕಷ್ಟೇ, ಧ್ಯಾನದಲ್ಲಿ ನಾವೇ ಗಮನಿಸೋದಲ್ಲ, ಲಾಜಿಕಲ್ ಮೈಂಡಿನ ಅದು ಬರ್ತಾ ಹೋಗುತ್ತೆ, ನಾವು ಚೆಸ್ ಸಿನಿಮಾ ಥರ ನೋಡ್ತಾ ಹೋಗ್ತೀವಿ. ಇದು ಧ್ಯಾನದಲ್ಲಿ ಬರುವ ಬೇರೆ ಲೆವೆಲ್ಸ್ ಅಷ್ಟೇ. ಸೊ ನನಗೇನು ಕೊಂಬಿದೆ, ನನಗೆಲ್ಲ ಬಂದಿದೆ ಅಂತಲ್ಲ, ನೀವು ಯಾರು ಬೇಕಾದ್ರೂ ಇದನ್ನು ಅನುಭವಕ್ಕೆ ತೊಗೊಳ್ಬೋದು. ಐ ಆಮ್ ಶ್ಯೂರ್ ತುಂಬ ಜನಕ್ಕೆ ಇದು ಅನುಭವಕ್ಕೂ ಬಂದಿದೆ. ನನ್ನ ಹತ್ರ ಕೆಲವು ಹೆಣ್ಮಕ್ಳು ಬರ್ತಾರೆ, ಎಷ್ಟು ಅದ್ಭುತ ಮಾಹಿತಿಗಳನ್ನು ಹೇಳ್ಕೊಳ್ತಾರೆ ಅವ್ರು ಧ್ಯಾನದಲ್ಲಿ ಕಾಣಿಸಿರೋದು. ನಿಜವಾಗ್ಲೂ ಎಷ್ಟೋ ಸಾರಿ ಅವ್ರಿಗೆ ಕೈ ಮುಗ್ದಿದ್ದೀನಿ, ಭಾವುಕರಾಗಿದ್ದೀನಿ. ಎಷ್ಟು ಅದ್ಭುತ ಮಾಹಿತಿ, ಎಷ್ಟು ಒಂದು ಮುಗ್ಧತೆಯಲ್ಲಿ ಅವರು ಅದನ್ನು ಅನುಭವಿಸಿರ್ತಾರೆ. ಸೊ ಆ ಥರ ಯಾರು ಬೇಕಾದ್ರೂ ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ನಥಿಂಗ್ ಮಿಸ್ಟೀರಿಯಸ್ ಆರ್ ನೋ ಜಾದು, ನಥಿಂಗ್ ಲೈಕ್ ದ್ಯಾಟ್. ಓಕೆ, ಸೊ ಏನಪ್ಪ ಅದು 3 ಅಂಶ ಅಂದರೆ, ನೀನು ಬ್ರಹ್ಮನ ರೀತಿ ಸದಾಕಾಲ ಹೊಸ ವಿಚಾರಗಳನ್ನು, ನಿಂದೇ ರಿಯಲ್ ವಿಚಾರಗಳನ್ನು ಕ್ರಿಯೇಟ್ ಮಾಡ್ತಾ ಹೋದರೆ, ವಿಷ್ಣುವಿನ ರೀತಿ ನೀನು ಕ್ರಿಯೇಟ್ ಮಾಡಿರೋ ಆಲೋಚನೆಗಳಿಗೆ ನ್ಯಾಯ ಒದಗಿಸಿ ಅದನ್ನು ಮೇಂಟೈನ್ ಮಾಡ್ತಾ ಹೋದರೆ ಕನ್ಸಿಸ್ಟೆಂಟಾಗಿ, ಮತ್ತು ಶಿವನ ರೀತಿ, ರುದ್ರನ ರೀತಿ ನಿನ್ನಲ್ಲಿರೋ ನ್ಯೂನತೆಗಳನ್ನು ಕಂಟಿನ್ಯೂಸ್ ಆಗಿ ನಾಶ ಮಾಡ್ತಾ ಹೋದರೆ, ನೀನು 3 ದೇವರ ಆರಾಧನೆಯನ್ನು ಪ್ರತಿನಿತ್ಯ ಮಾಡೋ ಹಾಗೆ, 3 ದೇವರ ಆರಾಧನೆಯನ್ನು ನೀನು ಪ್ರತಿನಿತ್ಯ ಸೇವೆ ಮಾಡಿದ ಹಾಗೇ. ಅದರಿಂದ ಈ 3 ನೀನು ದಿನ ಮಾಡ್ತಿದ್ಯಾ, ಹಾಗಾದ್ರೆ ನೀನು ಪ್ರೊಸೀಜರ್ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೋಬೇಡ, ಮಾಡೋದಿದ್ರೆ ಅಂತ ಹೇಳಿದ್ರು. ಅದನ್ನು ನಾನು ಯಾವಾಗಲೂ ನಾನು ಹೇಳ್ಕೊಳ್ತಾ ಇರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ನೀವು ಕೂಡ ತಿಳ್ಕೊಳ್ಬೋದು. ಹೇಮಾ ಅವರೇ, ನಿಮ್ಮ ಬುಕ್ ಬೇಗ ಬಿಡುಗಡೆ ಮಾಡಿ, ಖಂಡಿತವಾಗಿ ಬಿಡುಗಡೆ ಮಾಡಿ. ಅದನ್ನು ನಾನು ಫೇಸ್ಬುಕ್ಕಲ್ಲಿ ಎಲ್ರಿಗೂ ಹೇಳ್ತೀನಿ. ಆದಷ್ಟು ನಾನು ದಿನಾಗಲೂ ಟೈಮ್ ಕೊಡ್ತಾ ಇದ್ದೀನಿ ಬರೆಯೋಕ್ಕೆ. ಒಂದು ಬರೆದ್ರೆ ಮತ್ತೊಂದು ಅದು ದಪ್ಪ ಆಗ್ತಾನೇ ಇದೆ. ಅದರಿಂದ ಕೆಲವು ವಾಲ್ಯೂಮ್ಸ್ ಮಾಡೋಣ ಅಂತ ಇದ್ದೀನಿ. ಸೊ ಲೆಟ್ಸ್ ಸಿ, ಆದಷ್ಟು ಬೇಗ ಬಿಡುಗಡೆ ಅಂತೂ ಮಾಡ್ತೀನಿ.
ರೈಟ್. ಸೊ ಈ ಥರ ನಾವು ನಮ್ಮಲ್ಲೇ ಇರುವ ಬ್ರಹ್ಮನನ್ನು ಜಾಗೃತ ಮಾಡ್ಕೊಳ್ಳೋಣ, ನಮ್ಮಲ್ಲಿರೋ ವಿಷ್ಣುವನ್ನು ಪ್ರತಿನಿತ್ಯ ಒಳ್ಳೆಯದನ್ನು ಮಾಡೋದನ್ನು, ಅದನ್ನು ಮೇಂಟೈನ್ ಮಾಡೋದನ್ನು, ಕನ್ಸಿಸ್ಟೆಂಟಾಗಿ ಮಾಡೋದನ್ನು, ಒಂದಿನ 2 ದಿನ ಮಾಡಿ ಬಿಡೋದಲ್ಲ. ವಿಷ್ಣುವಿನ ರೀತಿ ಮೇಂಟೆನೆನ್ಸ್ ದಿನ ಆಗಬೇಕು. ನಿಂತೋದ್ರೆ ನಾವು ಬದುಕೋಕೆ ಆಗಲ್ಲ. ಆ ರೀತಿ ಅಳವಡಿಸ್ಕೊಳ್ಳೋಣ. ವಿಷ್ಣುವಿನ ರೀತಿ ಕೆಟ್ಟದನ್ನು, ರುದ್ರನ ರೀತಿ, ಭೈರವನ ರೀತಿ ಅದನ್ನು ತಡೆಗಟ್ಟೋಣ. ಅಲ್ಲೇ ಕಾವಲು ಕಾಯಲಿ ನಮ್ಮ ಭಾಗದ ಒಂದು ಮನಸ್ಸು, ಯಾವುದು ಕೆಟ್ಟದ್ದು ಬರದೇ ಇರೋ ಥರ. ಆಗಲೇ ನಿಜವಾದ ಎಲ್ಲ ದೇವರ ಆರಾಧನೆ ಆಗುತ್ತೆ ಅಂತ ನನಗೆ ಧ್ಯಾನದಲ್ಲಿ ಬಂದ ಒಂದು ಅನುಭವ. ಈ ಥರದ್ದು ಎಷ್ಟೋ ಸೂಪರ್ ಥಾಟ್ಸ್ ಇದೆ, ಎಲ್ಲ ಅಕ್ಯುಮುಲೇಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ಥರದ್ದು ಯಾವಾಗಲೂ ನಾನು ಚಿಕಿತ್ಸೆಗಳಲ್ಲಿ ಹಂಚ್ಕೊಳ್ತೀನಿ, ಲೈವಲ್ಲಿ ಹಂಚ್ಕೊತೀನಿ. ನೀವು ಈ ಥರದ್ದು ಒಂದು ಸ್ಪರ್ಶ ತಗೊಂಡ್ರೂ ಕೂಡ ದೊಡ್ಡ ಪ್ರಮಾಣದ ಪರಿವರ್ತನೆ ಆಗುತ್ತೆ. ದೊಡ್ಡ ದೊಡ್ಡ ಕಾಯಿಲೆಗಳು, ಎಷ್ಟೋ ಟೆಸ್ಟಿಮೋನಿಗಳನ್ನು ನೀವು ನೋಡಿರ್ತೀರ. ಎಷ್ಟು ಅಂದರೆ ಕೇಳಿದ್ರೆ ಹೌದಾ ಇಷ್ಟೇ ದಿನದಲ್ಲಿ ವಾಸಿ ಆಗೋಯ್ತಾ ಅಂತ ಅನಿಸುತ್ತೆ. ನನಗೆ ಎಷ್ಟೋ ಸತಿ ನಂಬೋಕ್ಕಾಗೋದಿಲ್ಲ. ಹೌದಮ್ಮ ನಿಜವಾಗ್ಲೂ ನಿಮ್ಗೆ ಇಷ್ಟು ಬೇಗ ವಾಸಿ ಆಯಿತಾ, 1 ತಿಂಗಳಾದ್ಮೇಲೆ ಮತ್ತೆ ಫೋನ್ ಮಾಡ್ತೀರಾ ಹಾಗೆ ಚೆನ್ನಾಗಿದ್ದೀರಾ ಏನು ಅಂತ ಕೇಳಿದ್ದು ಉಂಟು. ಸೊ ಎನಿವೆ, ಈ ಥರದ್ದೆಲ್ಲ ಅನುಭವಗಳನ್ನು ಬೇಸಿಕ್ ಲೆವೆಲ್ ಟೀಚಿಂಗ್ನ ಕೊಡಬೇಕು ಅಂತಾನೆ ಆಗಸ್ಟ್ 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ಸಂಜೆ 7 ಗಂಟೆಯಿಂದ 7:30ವರೆಗೂ ಪ್ರತಿನಿತ್ಯ ನಾನು ನಿಮ್ಮ ಜೊತೆಯಲ್ಲಿ ಸ್ವಯಂ ಪ್ರೀತಿಯಲ್ಲಿ ಅದ್ಭುತವಾದ ಸಾಧನೆಗಳನ್ನು ಮಾಡಬಹುದು. ಸ್ವಯಂ ಪ್ರೀತಿ ಅಂದರೆ ಏನು, ಇದು ಹೇಗೆ ಸಾಧಿಸ್ಬೋದು, ಎಷ್ಟು ಸುಲಭ ಇದು, ಏನೂ ನಿಗೂಢ ಅಲ್ಲ, ರೆಸಿಸ್ಟೆನ್ಸ್ ಏನಿದೆ ಅದನ್ನು ಎಷ್ಟು ಚೆನ್ನಾಗಿ ಗೆಲ್ಬೋದು, ಅದನ್ನೆಲ್ಲ ತಿಳ್ಕೊಳ್ತಾ ಆ ಕ್ರಿಯೆಯನ್ನು ನನ್ನ ಜೊತೆಯಲ್ಲಿ ಮಾಡುವ ಪ್ರಯತ್ನವನ್ನು ಮಾಡೋಣ. ಇದು ಫೇಸ್ಬುಕ್ ಲೈವ್ ಅಲ್ಲ, ಇದೊಂದು ಕ್ಲಾಸ್. ಸೊ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕ್ತೀನಿ. ತುಂಬ ಜನಕ್ಕೆ ಫೋನ್ ಎತ್ತುತ್ತಾ ಇಲ್ಲ ಅಥವಾ ಎಂಗೇಜ್ ಬರ್ತಾ ಇದೆ, ತುಂಬ ಕಾಲ್ಸ್ ಬರ್ತಾ ಇರೋದ್ರಿಂದ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾನೊಂದು ಲಿಂಕ್ ಹಾಕ್ತೀನಿ, ನೀವು ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಮೆಸೇಜ್ ಮಾಡಿ, ನಿಮಗೆ ಇಮಿಡಿಯೇಟಾಗಿ ಆಟೋಮೇಟೆಡ್ ಇದು ಬರುತ್ತೆ. ಪ್ಲಸ್ ಫಾಲೋ ಅಪ್ ಮಾಡೋಕ್ಕೂ ಅವ್ರಿಗೆ ಒಂದು ಬೇಸ್ ಇರುತ್ತೆ. ಸೊ ದೇ ಕಾಲ್ ಬ್ಯಾಕ್. ಓಕೆ, ಸೊ ಥ್ಯಾಂಕ್ ಯು ರಾಮಲಿಂಗಯ್ಯ ಅವರೇ, ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ಥ್ಯಾಂಕ್ ಯು ನರಸಿಂಹರಾಜ್ ಅವರೇ, ತುಂಬ ಇಷ್ಟ ಆಯಿತು ವಿಚಾರಗಳು ಅಂತ ಹೇಳಿದ್ರಿ. ಥ್ಯಾಂಕ್ ಯು ಎವ್ರಿಬಡಿ. ಅನಿತಾ ಅವರೇ ಥ್ಯಾಂಕ್ ಯು. ಸೊ ಎವ್ರಿ ಡೇ ಆಗಸ್ಟ್ 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ಸಂಜೆ 7ರಿಂದ 7:30ವರೆಗೂ ಪ್ರತಿನಿತ್ಯ ಸ್ವಯಂ ಪ್ರೀತಿ ಅನ್ನುವಂಥ ಒಂದು ಸಬ್ಜೆಕ್ಟ್ ವಿಷಯದಲ್ಲಿ ಬೇರೆ ಬೇರೆ 30 ವಿಭಿನ್ನ ಧ್ಯಾನ ಕ್ರಿಯೆಗಳನ್ನು ಫಾರ್ ದ ಫಸ್ಟ್ ಟೈಮ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಅಮೋಘವಾದ ಅನುಭವ ಇದಾಗಿರುತ್ತೆ. ಐ ಆಮ್ ಶ್ಯೂರ್. ವೈಯಕ್ತಿಕವಾಗಿ ನಾನು ಅನುಭವ ಪಡೆದಿದ್ದೀನಿ. ನನ್ನ ಕ್ಲೋಸ್ ಸರ್ಕಲ್ ಇರೋ ಎಷ್ಟೋ ಜನಕ್ಕೆ ಅದು ತುಂಬ ಆಹ್ಲಾದಕರ ಅನಿಸಿದೆ. ಆ ಕಾನ್ಫಿಡೆನ್ಸ್ ಮೇಲೆ ವಿ ಆರ್ ಡೂಯಿಂಗ್ ದಿಸ್. ಸೊ ನಿಮ್ಗೆ ಇಷ್ಟ ಇದ್ದರೆ ನೀವು ನಮ್ಮ ಆಫೀಸ್ ನಂಬರ್ಗೆ ಫೋನ್ ಮಾಡ್ಬೋದು, ಅಥವಾ ಲಿಂಕ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದೊಂದು ಬಿಸ್ನೆಸ್ ವಾಟ್ಸಪ್ದು ಲಿಂಕ್, ನೀವು ಕ್ಲಿಕ್ ಮಾಡಿ ಎನ್ರೋಲ್ ಮಾಡ್ಕೊಳ್ಬಹುದು. ರೈಟ್, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಈ ಮಾಹಿತಿ ಒಂದಲ್ಲ ಒಂದು ರೀತಿಯಲ್ಲಿ ಕೆಲವು ವಿಚಾರಗಳನ್ನು ಬೇರೆ ರೀತಿಯಲ್ಲಿ ನೋಡೋಕ್ಕೆ ಹೆಲ್ಪ್ ಆಗಿರಬಹುದು. ಸಾಧ್ಯ ಆದರೆ ಅಂತ ಹೇಳೋದು ತಪ್ಪು ಅನಿಸುತ್ತೆ ನಾನು ಈ ಸ್ಟೇಜಲ್ಲಿ. ನೀವು ಕೊಡಲೇಬೇಕು ನಿಮಗೆ ನೀವು ದಿನಾಗಲೂ ಸಮಯ. ಪ್ರತಿನಿತ್ಯ ನಿಮಗೆ ಧ್ಯಾನ ಎಂಥದ್ದು ಬರಲಿಲ್ಲ ಅಂದರೆ ಸುಮ್ಮನೆ ಕೂತ್ಕೊಳ್ಳಿ ಒಂದು 5 ನಿಮಿಷ, ಪರವಾಗಿಲ್ಲ, ಥಾಟ್ಸ್ ಓಡ್ತಾ ಇರಲಿ, ಸುಮ್ಮನೆ ಕೂತ್ಕೊಳ್ಳಿ ಒಂದು 5 ನಿಮಿಷ ಸಾಕು. ಹಾಗೆ ಅದು 10-15 ನಿಮ್ಮ ಏಜ್ ಎಷ್ಟೋ ಅಷ್ಟು ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದನ್ನು ಪ್ರಯತ್ನ ಮಾಡ್ಕೊಳ್ಳಿ. ನೀವು ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಎಷ್ಟೋ ಸಂಶೋಧನೆ ಬರುತ್ತೆ ಹೋಗುತ್ತೆ, ಬಂದಿರೋದು ತಪ್ಪಾಗಿರೋದು ಸರಿಯಾಗುತ್ತೆ, ತಿದ್ದುತ್ತಾರೆ. ಆದರೆ ಸಾವಿರಾರು ವರ್ಷದಿಂದ ಯೂನಿಫಾರ್ಮ್ ಆಗಿ ಮೇಂಟೈನ್ ಆಗಿರೋ ಇದನ್ನು ನಾವು ಇನ್ನೊಬ್ಬರಿಂದ ಹೇಳಿಸ್ಕೊಳ್ಬೇಕು ಅನ್ನೋದೇ ಒಂಥರ ಅವಮಾನ ಆ್ಯಕ್ಚುಲಿ. ಸೊ ಆ ಲೆವೆಲ್ಗೆ ನಾವು ಹೋಗೋದು ಬೇಡ ಭಾರತೀಯರಾಗಿ. ಬನ್ನಿ ನಾವೆಲ್ಲರೂ ಪ್ರತಿನಿತ್ಯ ನಮಗೆ ನಾವು ಸಮಯ ಕೊಡೋಣ. ಮದರ್ ತೆರೇಸಾ ಅವ್ರು ಹೇಳ್ತಾರಂತೆ, ಇಡೀ ವರ್ಲ್ಡ್ ಕ್ಲೀನ್ ಆಗಬೇಕು ಅಂದರೆ ಮೊದಲು ನನ್ನ ಮನೆ ಮುಂದೆ ಇರೋದನ್ನು ಕ್ಲೀನ್ ಮಾಡ್ಕೋಬೇಕು ಅಂತ. ಆ ಥರ ನಾವು ಎಲ್ಲ ಒಂದು ಒಳ್ಳೆ ಸಮಾಜ ಕಟ್ಟಬೇಕು ಅಂದರೆ ನಮ್ಮ ಮನಸ್ಸು ಮೊದಲು ಶುದ್ಧ ಆಗಬೇಕು. ಅದನ್ನು ಮಾಡೋ ಪ್ರಯತ್ನವನ್ನು ಕೇವಲ ಧ್ಯಾನದಿಂದ ಮಾಡೋಕ್ಕೆ ಸಾಧ್ಯ. ಅದರಿಂದ ಧ್ಯಾನ ಅಂದರೆ ಸನ್ಯಾಸಿ ಆಗೋದು, ಎಲ್ಲ ಬಿಟ್ಟು ಹೋಗೋದು ಅಲ್ಲ. ಕಣ್ಣು ಮುಚ್ಕೊಂಡು ನಿಮಗೆ ನೀವು ಸ್ವಲ್ಪ ಸಮಯ ಕೊಡೋದು, ರೆಸ್ಟ್ ಆಗಿ ರಿಲ್ಯಾಕ್ಸ್ಡ್ ಆಗೋದು. ಇದನ್ನು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಸಪೋರ್ಟಿಗೂ. ಈ ವಾರದಲ್ಲಿ ಇನ್ನೊಂದು ವಿಡಿಯೋನ ರಿಲೀಸ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ, ಸಕ್ಸಸ್ ಸೂತ್ರಾಸ್ ಅಂತ. ಆ್ಯಂಡ್ ನಿರಂತರವಾಗಿ ನಮ್ಮ ಬೇರೆ ಬೇರೆ ಇನ್ಸ್ಪಿರೇಷನಲ್ ವೀಡಿಯೋಸ್ ಹಾಕ್ತಾ ಇರ್ತೀವಿ. ಎಲ್ಲ ವೀಡಿಯೋಗಳಿಗೂ ನಿಮ್ಮ ಫೀಡ್ಬ್ಯಾಕ್ ತುಂಬ ಖುಷಿಯಾಗುತ್ತೆ. ಕೆಲವೊಂದೆಲ್ಲ ನನ್ನ ಸ್ಟಾಫ್ ಫಾರ್ವರ್ಡ್ ಮಾಡ್ತಾರೆ, ಕೇಳಿ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟಿಗೂ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಫೀಲ್ ಫ್ರೀ ಟು ಲೀವ್ ಅ ಮೆಸೇಜ್ ವಿತ್ ಅಸ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ನಮಸ್ಕಾರ. ಆ್ಯಂಡ್ ಅಫ್ಕೋರ್ಸ್ 6 ಗಂಟೆಗೆ ಓಮ್ ಧ್ಯಾನ ಇದೆ. ಸ್ವಲ್ಪ ಹೊತ್ತಲ್ಲೇ ನಾನು ಓಮ್ ಧ್ಯಾನದಲ್ಲಿ ಜಾಯ್ನ್ ಆಗ್ತೀನಿ. ನಿಮಗೆ ಇಷ್ಟ ಇದ್ದರೆ ಮತ್ತೆ ಫೇಸ್ಬುಕ್ ಲೈವ್ ಇರುತ್ತೆ 6 ಗಂಟೆಗೆ, ಅದಕ್ಕೆ ಜಾಯ್ನ್ ಆಗ್ಬೋದು. ನಮಸ್ಕಾರ. ಶನಿವಾರ ಸಂಜೆ 7 ಗಂಟೆಗೆ ಆಗಸ್ಟ್ 1ನೇ ತಾರೀಕಿಂದ ಮರಿಬೇಡಿ. ಥ್ಯಾಂಕ್ ಯು.